ಎಸ್ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಮಗೆಲ್ಲರಿಗೂ ಮತ್ತೊಮ್ಮೆ ಸಂತೋಷ್ ಲಾಡ್ ಫೌಂಡೇಶನ್ಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಜಗದೀಶ್ಗೆ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಕಳೆದ ತರಗತಿಯಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿಯೂ ಎಸ್ಪೆಷಲಿ ಕರ್ನಾಟಕದ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ. ಸ್ವಲ್ಪ ಕರ್ನಾಟಕ ನದಿ ವ್ಯವಸ್ಥೆ ವ್ಯಾಪ್ತಿಯಲ್ಲಿ ಒಂದಿಷ್ಟು ಆಳವಾಗಿಯೇ ಒಂದಿಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾನೆ. ಒಂದಿಷ್ಟು ವಿಷಯಾಂಶಗಳನ್ನು ತೀರಾ ಹೆಚ್ಚು ಇಲ್ಲಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳಿರೋದ್ರಿಂದ ಮುಂಬರುವ ದಿನಮಾನಗಳಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳಬಹುದು ಎನ್ನುವ ಉದ್ದೇಶ ಇಟ್ಕೊಂಡು ಒಂದಿಷ್ಟು ಹೆಚ್ಚಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ನಿನ್ನೆ ನಾನು ಕಾವೇರಿ ನದಿ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೆ, ಹೌದಲ್ವಾ? ಕಾವೇರಿ ನದಿಯ ಉಗಮ ಮತ್ತು ಅದು ಎಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಹರಿಯುತ್ತೆ ಮತ್ತು ಜಲಾನಯನ ಪ್ರದೇಶಗಳೆಲ್ಲಿದ್ದಾವೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಇವತ್ತು ಅದನ್ನು ಒಂದು ಸ್ವಲ್ಪ ರಿಪೀಟ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ. ಕಾವೇರಿ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಗಮನದಲ್ಲಿರಲಿ. ಯಾವ ನದಿ ವ್ಯವಸ್ಥೆ ಅಂತಂದರೆ ಕಾವೇರಿ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಕಾವೇರಿ ನದಿ ಅಥವಾ ಕಾವೇರಿ ನದಿ ವ್ಯವಸ್ಥೆ. ಕಾವೇರಿ ನದಿ ವ್ಯವಸ್ಥೆ ಎಸ್ ಎಸ್ ಕಾವೇರಿ ನದಿಯ ಉಗಮ ಅಂತ ಬಂದಾಗ ನಿನ್ನೆ ಚರ್ಚೆ ಮಾಡ್ತಾ ಇದ್ವಿ. ಒನ್ಸ್ ಅಗೇನ್ ರಿಪೀಟ್. ಕಾವೇರಿ ನದಿಯ ಉಗಮ ಅಂತ ಬಂದಾಗ ನೆನಪಿಟ್ಕೊಳ್ಳಿ, ಎಟ್ ಪ್ರೆಸೆಂಟ್ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಉಗಮಗೊಳ್ಳುತ್ತೆ ಅಂತ ಹೇಳಿ. ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿ ಎಂಬಲ್ಲಿ ಉಗಮಗೊಳ್ತಕ್ಕಂಥದ್ದು ಯಾವ ನದಿ? ಕಾವೇರಿ ನದಿ. ಈ ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಸರಿಸುಮಾರು 805 ಕಿಲೋಮೀಟರ್ಗಳಷ್ಟು ಉದ್ದ ಹಾದು, ಒಂದೊಂದು ಬುಕ್ದಲ್ಲಿ 809 ಅಂತ ಕೊಟ್ಟಿದ್ದಾನೆ, ಒಂದೊಂದು ಬುಕ್ದಲ್ಲಿ 804 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ. ಅಪ್ರಾಕ್ಸಿಮೇಟ್ ಆಗಿ ನೆನ್ಪಿಟ್ಕೊಳ್ಳಿ, 805 ಕಿಲೋಮೀಟರ್ಗಳಷ್ಟು ಉದ್ದ ಹಾದು ತಮಿಳುನಾಡಿನ ಕಾವೇರಿ ಪಟ್ಟಣಂ ಎಂಬಲ್ಲಿ ಈ ನದಿ ಕಾವೇರಿ ಪಟ್ಟಣಂ ಎಂಬಲ್ಲಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಇದು ಯಾವ ನದಿ ಸರ್? ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಕಾವೇರಿ ನದಿಯ ಹರಿವಿನ ಪಾತ್ರ ಇರೋದು ಕರ್ನಾಟಕ ಮತ್ತು ತಮಿಳುನಾಡು. ಆದರೆ ಈ ನದಿಯ ಜಲಾನಯನ ಪ್ರದೇಶ ಯಾವ್ಯಾವ ರಾಜ್ಯಗಳಲ್ಲಿ ಇದೆ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ. ಈ ನದಿಯ ಜಲಾನಯನ ಪ್ರದೇಶ ಅಂತ ಬಂದಾಗ ಕರ್ನಾಟಕ, ಆಮೇಲೆ ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ಅಥವಾ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಸುಮಾರು 3 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ ಅಥವಾ ಭೌಗೋಳಿಕ ವ್ಯಾಪ್ತಿಯೊಳಗೆ ಇದನ್ನು ನಾವು ಕೇಂದ್ರಾಡಳಿತ ಪ್ರದೇಶ ಅಂತಲೇ ರಾಜ್ಯ ಅಂತಲೇ ಗುರುತಿಸ್ಕೊಳ್ತಕ್ಕಂಥದ್ದು. ಈ 4 ರಾಜ್ಯಗಳಲ್ಲಿ ಇದು ಜಲಾನಯನ ವ್ಯಾಪ್ತಿಯನ್ನು ಹೊಂದಿದ್ದು. ಈ 4 ರಾಜ್ಯಗಳಲ್ಲಿ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಾಗಿ ಒಂದಿಷ್ಟು ವಿವಾದವನ್ನು ಇರ್ತಕ್ಕಂಥದ್ದು. ಇವುಗಳ ಬಗ್ಗೆ ನಿನ್ನೆ ಚರ್ಚೆ ಮಾಡಿದ್ದೆ ಆಲ್ರೆಡಿಯೂ ಕೂಡ. ಇನ್ನು ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೆಚ್ಚಿನ ವಿಷಯಗಳನ್ನು ತಿಳ್ಕೊಳ್ಳೋದಾದರೆ, ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೆಚ್ಚಿನ ವಿಷಯಗಳಿಗೆ ಬಂದಾಗ ಕಾವೇರಿ ನದಿ ವ್ಯಾಪ್ತಿಗೆ ಬಂದಾಗ ಇಲ್ಲಿ ಗಮನಿಸ್ರಿ. ಕಾವೇರಿ ನದಿ, ಈ ಕಾವೇರಿ ನದಿಯ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಈ ಕಾವೇರಿ ನದಿಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಾಶಯಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಕೇಳ್ತಾನೆ. ಅದರಲ್ಲಿಯೂ ಮುಖ್ಯವಾಗಿ ಕರ್ನಾಟಕದೊಳಗೆ ನಿರ್ಮಾಣಗೊಂಡಿರುವಂತಹ ಜಲಾಶಯಗಳು ಅಂತ ಬಂದಾಗ ನೆನಪಿರಲಿ, ಕರ್ನಾಟಕದಲ್ಲಿ ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವ ಜಲಾಶಯ ಅಂತಂದರೆ ದಟ್ ಈಸ್ KRS ಜಲಾಶಯ ಅಂತ ಹೇಳಿ. ಯಾವುದು? KRS ಜಲಾಶಯ ಅಂತ ಹೇಳಿ. ಇದು ಎಟ್ ಪ್ರೆಸೆಂಟ್ ಯಾವ ಜಿಲ್ಲೆಯಲ್ಲಿದೆ ಅಂತಂದರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿಯ ಬಳಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಶ್ರೀರಂಗಪಟ್ಟಣ ತಾಲೂಕಿನ
ಕನ್ನಂಬಾಡಿಯ ಬಳಿ ನಿರ್ಮಾಣಗೊಂಡಿದೆ. ಯಾವುದಿದು? KRS ಜಲಾಶಯ. ಇದು ಕರ್ನಾಟಕದಲ್ಲಿನ ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವಂತಹ ಅತಿ ಪ್ರಮುಖವಾಗಿರುವಂತಹ ಜಲಾಶಯ. ಇಸ್ ದ ಕ್ಲಿಯರ್? ನೋಡ್ರಿ, KRS ಜಲಾಶಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಸಲ ಪ್ರಶ್ನೆ ಕೇಳಿರೋದೇನು ಅಂತಂದರೆ, KRS ಜಲಾಶಯ ಇದು ಯಾವ ಜಿಲ್ಲೆಯಲ್ಲಿದೆ ಅಂತಲೇ ಪ್ರಶ್ನೆ ಕೇಳಿದಾನೆ. KRS ಜಲಾಶಯ ಇದು ಯಾವ ಜಿಲ್ಲೆ ಅಂತ ಬಂದಾಗ ನೀವು ಕನ್ಫ್ಯೂಷನ್ ಆಗಲಾರ್ದಂಗೆ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇದು ಪ್ರೆಸೆಂಟ್ ಮಂಡ್ಯ ಜಿಲ್ಲೆಯಲ್ಲಿದೆ, ಮೈಸೂರು ಜಿಲ್ಲೆಯಲ್ಲಿಲ್ಲ. ಬಹುತೇಕ ವಿದ್ಯಾರ್ಥಿಗಳು ಇದನ್ನೇ ಉತ್ತರ ಕೊಡುವಂತಹ ಸಾಧ್ಯತೆಗಳಿರ್ತವೆ. KRS ಜಲಾಶಯ ಕಂಡುಬರುವುದು ಅಂತ ಪ್ರಶ್ನೆ ಮಾಡಿ ಮೊದಲನೇ ಆಪ್ಷನ್ನಲ್ಲೇ ಮೈಸೂರು ಕೊಟ್ಟಿರ್ತಾನೆ. ಸೊ ಇಂದು ಮುಂದೆ ಆಲೋಚನೆ ಮಾಡಲಾರ್ದಂಗೆ ಈಗ ಮೈಸೂರು ಅಂತ ಬಂದ ತಕ್ಷಣ KRS ಜಲಾಶಯದ ವ್ಯಾಪ್ತಿ ಬಹುಶಃ ಮೈಸೂರಿನಲ್ಲಿದೆ ಅಂತ ತಿಳ್ಕೊಂಡಿರುವಂಥ ವಿದ್ಯಾರ್ಥಿಗಳೇ ತುಂಬ ಜಾಸ್ತಿ ಇದ್ದಾರೆ. ಬಟ್ ನೆನ್ಪಿಟ್ಕೊಳ್ಳಿ, KRS ಜಲಾಶಯ ನಿರ್ಮಾಣಗೊಂಡಿರೋದು ಪ್ರಾದೇಶಿಕ ವ್ಯಾಪ್ತಿ ಮಂಡ್ಯ ಜಿಲ್ಲೆಗೆ ಸಂಬಂಧಪಡ್ತಕ್ಕಂಥದ್ದು ಅಂತಂದೇಳಿ. ಸೊ ಹಾಗಾಗಿ ಇದೊಂದಿಷ್ಟು ನೆನ್ಪಿಟ್ಕೊಳ್ಳಿ. ಆನಂತರ ಜಲಾಶಯಗಳು ಹೇಳಬೇಕಾದ್ರೆ KRS ಜಲಾಶಯದ ಬಗ್ಗೆ ಮತ್ತೆ ಡಿಟೇಲಾಗಿ ಚರ್ಚೆ ಮಾಡೋಣ. ಅದಾದಮೇಲೆ ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವ ಇನ್ನೊಂದು ಜಲಾಶಯ ಅಂತಂದರೆ ದಟ್ ಈಸ್ ಮೆಟ್ಟೂರು ಜಲಾಶಯ. ಇದು ತಮಿಳುನಾಡಿನೊಳಗೆ ಇರ್ತಕ್ಕಂಥದ್ದು. ಯಾವುದು? ಮೆಟ್ಟೂರು ಜಲಾಶಯ ಅಂತ ಹೇಳಿ. ಈ ಮೆಟ್ಟೂರು ಜಲಾಶಯ ಇದು ತಮಿಳುನಾಡಿನೊಳಗಿದೆ. ಈ ಮೆಟ್ಟೂರು ಜಲಾಶಯಕ್ಕೆ ಸ್ಟ್ಯಾನ್ಲಿ ಜಲಾಶಯ ಅಂತಲೂ ಕೂಡ ಕರೀತಾನೆ, ನೆನ್ಪಿಟ್ಕೊಳ್ಳಿ. ಯಾವುದು? ಮೆಟ್ಟೂರು ಜಲಾಶಯಕ್ಕೆ ಸ್ಟ್ಯಾನ್ಲಿ ಜಲಾಶಯ ಅಂತ ಕರೀತಾನೆ. ಒಂದ್ಸಲ ಪ್ರಶ್ನೆ ಕೇಳಿರೋದು, ಸ್ಟ್ಯಾನ್ಲಿ ಜಲಾಶಯ ಇದು ಯಾವ ನದಿಗೆ ಅಡ್ಡಲಾಗಿ ಅಂತಂದೇಳಿ ಕೇಳುವಾಗ ಪ್ರಶ್ನೆ ಮಾಡಿದ್ದಾನೆ. ಆ ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಅಂತಂದರೆ ದಟ್ ಈಸ್ ಆಲ್ಸೋ ಕಾವೇರಿ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಾದಮೇಲೆ ಇನ್ನು ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಮತ್ತೆ ಹೆಚ್ಚುವರಿಯಾಗಿ ಮಾಹಿತಿಯನ್ನು ಗಮನಿಸೋದಾದರೆ, ಮತ್ತೊಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಅಥವಾ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಪಾತಗಳ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾನೆ. ಕಾವೇರಿ ನದಿ ಯಾವ್ಯಾವ ಜಲಪಾತಗಳನ್ನು ಸೃಷ್ಟಿ ಮಾಡಿದೆ ಎನ್ನುವ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಾನೆ. ಸೊ ಕಾವೇರಿ ನದಿ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತಗಳು ಅಂತ ಬಂದಾಗ ಗಮನದಲ್ಲಿರಲಿ ಅಬ್ಬೆ ಜಲಪಾತ. ಯಾವುದು? ಅಬ್ಬೆ ಜಲಪಾತ. ಈ ಅಬ್ಬೆ ಜಲಪಾತ ಇದು ಪ್ರೆಸೆಂಟ್ ಕೊಡಗು ಜಿಲ್ಲೆ ಒಳಗಿರ್ತಕ್ಕಂಥದ್ದು. ಅದರಲ್ಲಿಯೂ ಕೊಡಗು ಜಿಲ್ಲೆಯ ಮಡಿಕೇರಿಯ ಬಳಿ ನಿರ್ಮಾಣಗೊಂಡಿದೆ. ದಟ್ ಈಸ್ ಅಬ್ಬೆ ಜಲಪಾತ. ಅಬ್ಬೆ ಜಲಪಾತ ಆದಮೇಲೆ ಕಾವೇರಿ ನದಿ ನಿರ್ಮಾಣ ಮಾಡಿರುವ ಇನ್ನ ಪ್ರಮುಖ ಜಲಪಾತ ಅಂತಂದರೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ ಅಂತ ಹೇಳಿ. ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ. ಈ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಇವು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ಗಡಿ ವ್ಯಾಪ್ತಿಯೊಳಗೆ ಕಂಡುಬರ್ತಕ್ಕಂಥದ್ದು. ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯೊಳಗೆ ಈ ಒಂದು ಜಲಪಾತಗಳು ಕಂಡುಬರ್ತಕ್ಕಂಥದ್ದು. ಒಂದು ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳು ಮಂಡ್ಯ ಮತ್ತು ಚಾಮರಾಜನಗರ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಂಡುಬರ್ತವೆ. ಗಗನಚುಕ್ಕಿ ಭರಚುಕ್ಕಿ ಆದಮೇಲೆ ದೆನ್ ನೆಕ್ಸ್ಟ್ ಸರ್ ಶಿವನ ಸಮುದ್ರ ಜಲಪಾತ ಅಂತ ಹೇಳಿ. ಯಾವುದು? ಶಿವನ ಸಮುದ್ರ ಜಲಪಾತ. ಈ ಶಿವನ ಸಮುದ್ರ ಜಲಪಾತ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದ್ದು ಪ್ರೆಸೆಂಟು ಮಂಡ್ಯ ಜಿಲ್ಲೆಗೆ ಕಂಡುಬರ್ತಕ್ಕಂಥದ್ದು. ಎಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಮಂಡ್ಯ ಜಿಲ್ಲೆ ಆದಮೇಲೆ ದೆನ್ ನೆಕ್ಸ್ಟ್ ಸರ್ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವ ಮತ್ತೊಂದು ಜಲಪಾತ ಅಂತ ಬಂದಾಗ ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುವಂತಹ ಜಲಪಾತ. ದಟ್ ಈಸ್ ಚುಂಚನಕಟ್ಟೆ ಜಲಪಾತ ಅಂತ ಹೇಳಿ. ಯಾವುದು? ಚುಂಚನಕಟ್ಟೆ ಜಲಪಾತ. ಈ ಚುಂಚನಕಟ್ಟೆ ಜಲಪಾತ ಇದು ಯಾವ ರಾಜ್ಯದಲ್ಲಿ, ಯಾವ ಜಿಲ್ಲೆ ಅಂತ ಬಂದಾಗ ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಓಕೆನಾ? ಇವಿಷ್ಟು ನೋಡ್ರಿ ಕಾವೇರಿ ನದಿಗೆ ನಿರ್ಮಾಣಗೊಂಡಿರುವ ಜಲಾಶಯಗಳು, ಆಮೇಲೆ ಕಾವೇರಿ ನದಿಯು ತಾನು ಹರಿವಿನ ಸಂದರ್ಭದೊಳಗೆ ನಿರ್ಮಾಣ ಮಾಡಿರುವಂತಹ ಜಲಪಾತಗಳು. ಇವೊಂದು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇನ್ನು ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಜಲಪಾತ ಅಂತಂದರೆ ದಟ್ ಈಸ್ ಹೊಗೆನಕಲ್ ಜಲಪಾತ ಅಂತ ಹೇಳಿ. ಯಾವುದು? ಹೊಗೆನಕಲ್ ಜಲಪಾತ. ನಿಮಗೆ ಕಾವೇರಿ ಇದು ಘಟಪ್ರಭಾ ನದಿ ಹೇಳಬೇಕಾದ ಸಂದರ್ಭದೊಳಗೆ ಈ ಕರ್ನಾಟಕದ ನಯಾಗಾರ ಅಂತೇಳಿ ಚರ್ಚೆ ಮಾಡಿದ್ದೆ. ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಳ್ಳುತ್ತೆ ಅಂತ ಹೇಳಿ. ಬಟ್ ಫ್ರೆಂಡ್ಸ್ ಇಲ್ಲಿ ನೆನ್ಪಿಟ್ಕೊಳ್ಳಿ, ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿರುವ ಗೋಕಾಕ್ ಜಲಪಾತ ಅದು ಕರ್ನಾಟಕದ ಜಲಪಾತ ಆದರೆ ಹೊಗೆನಕಲ್ ಜಲಪಾತವನ್ನು ನಾವು ದಕ್ಷಿಣ ಭಾರತದ ನಯಾಗಾರ ಅಂತ ಕರೀತೇವೆ. ನೆನಪಿರಲಿ, ಯಾವುದನ್ನು? ಹೊಗೆನಕಲ್ ಜಲಪಾತವನ್ನು ದಕ್ಷಿಣ ಭಾರತದ ನಯಾಗಾರ ಅಂತ ಕರೀತವೆ. ಚಿತ್ರಕೂಟ ಜಲಪಾತವನ್ನು ಭಾರತದ ನಯಾಗಾರ ಅಂತ ಕರೀತವೆ. ಚಿತ್ರಕೂಟ ಜಲಪಾತ ಇದು ಇಂದ್ರಾವತಿ ನದಿಯಿಂದ ನಿರ್ಮಾಣಗೊಂಡಿದೆ. ಹೊಗೆನಕಲ್ ಜಲಪಾತ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದೆ. ಆಮೇಲೆ ಇದು ಎಟ್ ಪ್ರೆಸೆಂಟ್ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ನಿರ್ಮಾಣಗೊಂಡಿರತಕ್ಕಂಥದ್ದು. ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ನಿರ್ಮಾಣಗೊಂಡಿದೆ. ಯಾವುದು ಸರ್? ಹೊಗೆನಕಲ್ ಜಲಪಾತ.
ಇದು ಪ್ರಾದೇಶಿಕ ವ್ಯಾಪ್ತಿ ಅಂತ ಬಂದಾಗ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿಗೆ ತುಂಬ ಸಮೀಪದಲ್ಲಿ ಇರ್ತಕ್ಕಂಥದ್ದು ಯಾವುದು ಹೊಗೆನಕಲ್ ಜಲಪಾತ. ಅದಾದಮೇಲೆ ಒಂದು ಸರ್ತಿ ನಮಗೆ ಪಿ ಸಿದವ್ರಿಗೆ ಅಥವಾ ಪಿ ಎಸ್ ಐದವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರೆ ಹೊಗೆನಕಲ್ ಜಲಪಾತ ಉತ್ತರ ಬರೋ ಹಾಗೆ ಹೇಗೆ ಅಂದರೆ, ಕಾವೇರಿ ನದಿಯು ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಪ್ರಧಾನ ಅಥವಾ ಪ್ರಮುಖ ಜಲಪಾತ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಕಾವೇರಿ ನದಿಯು ಕರ್ನಾಟಕವನ್ನು ತೊರೆದ ನಂತರ ನಿರ್ಮಾಣ ಮಾಡಿರುವ ಪ್ರಮುಖ ಜಲಪಾತ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಸೊ ಕಾವೇರಿ ನದಿ ಕರ್ನಾಟಕವನ್ನು ತೊರೆದ ತಕ್ಷಣ ನಿರ್ಮಾಣ ಮಾಡಿರುವ ಜಲಪಾತ ಅಂದರೆ ದಟ್ ಈಸ್ ಹೊಗೆನಕಲ್ ಜಲಪಾತ ಅಂತ ಹೇಳಿ. ಎಸ್, ಇಸ್ ದಟ್ ಕ್ಲಿಯರ್? ಸೊ ಇವಿಷ್ಟು ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವ ಪ್ರಮುಖ ಜಲಪಾತಗಳು. ಇವು ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯಗಳಾದರೆ, ಇನ್ನು ಫ್ರೆಂಡ್ಸ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಇನ್ನು ಕಾವೇರಿ ನದಿ ತಾನು ಹರಿಬೇಕಾದ್ರೆ ಕೆಲವೊಂದಿಷ್ಟು ನದಿ ದ್ವೀಪಗಳನ್ನು ನಿರ್ಮಾಣ ಮಾಡಿದೆ. ಕಾವೇರಿ ನದಿ ತಾನು ಹರಿಬೇಕಾದ್ರೆ ತನ್ನ ಹರಿವಿನ ಪಾತ್ರದಲ್ಲಿ ಕೆಲವೊಂದಿಷ್ಟು ನದಿ ದ್ವೀಪಗಳನ್ನು ನಿರ್ಮಾಣ ಮಾಡಿದೆ. ನೋಡ್ರಿ, ಈ ರೀತಿ ಕಾವೇರಿ ನದಿ ಹಾದು ಬರಬೇಕಾದ ಸಂದರ್ಭದೊಳಗೆ ಗಮನಿಸ್ರಿ, ಹಿಂಗೆ ಹಾದು ಬರೋ ಸಂದರ್ಭದೊಳಗೆ ಒಂದಿಷ್ಟು ನದಿ ದ್ವೀಪಗಳು, ಮತ್ತೊಂದು ನದಿ ದ್ವೀಪ, ಈ ಥರ ನದಿ ದ್ವೀಪಗಳನ್ನು ಸೃಷ್ಟಿ ಮಾಡ್ಕೊಂಡು ಬಂದದ. ಈ ರೀತಿಯ ನದಿ ದ್ವೀಪಗಳು ಅಂತ ಬಂದಾಗ ಮೊದಲನೇ ನದಿ ದ್ವೀಪ ದಟ್ ಈಸ್ ಶ್ರೀರಂಗಪಟ್ಟಣ ಅಂತ ಹೇಳಿ. ಶ್ರೀರಂಗಪಟ್ಟಣ, ಈ ಶ್ರೀರಂಗಪಟ್ಟಣ ಇದು ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಪ್ರಮುಖ ನದಿ ದ್ವೀಪ. ಯಾವುದು? ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣ ಇದು ಕಾವೇರಿ ನದಿಯ ಪ್ರಮುಖ ನದಿ ದ್ವೀಪ ಆಗಿರ್ತಕ್ಕಂಥದ್ದು. ನೆನಪಿರಲಿ, ಇದು ಪ್ರೆಸೆಂಟ್ ಎಲ್ಲಿಪ್ಪ ಅಂತಂದರೆ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯೊಳಗೆ ಬರ್ತದೆ. ಎಲ್ಲಿ? ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಯಾವುದಿದು? ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಆದಮೇಲೆ ಶಿಂಷಾ ಎನ್ನುವಂತಹ ನದಿ ದ್ವೀಪ. ಕೆಲವೊಂದಿಷ್ಟು ಜನ ಶಿವನ ಸಮುದ್ರ ನದಿ ದ್ವೀಪ ಅಂತ ಕರೀತಾರೆ. ಆ್ಯಕ್ಚುಲಿ ಶಿವನ ಸಮುದ್ರ ಅದು ನದಿ ದ್ವೀಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದಿಷ್ಟು ಜಲಪಾತಗಳು ನಿರ್ಮಾಣಗೊಂಡಿರೋದ್ರಿಂದ ಅದು ನದಿ ದ್ವೀಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನು ಜಲಪಾತ ಅಂತೇಳಿ ಪರಿಗಣಿಸೋದು ಸೂಕ್ತ. ಬಟ್ ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವಂತಹ ಮತ್ತೊಂದು ಪ್ರಮುಖ ನದಿ ದ್ವೀಪ ಅಂತಂದರೆ ದಟ್ ಈಸ್ ಶಿಂಷಾ. ಈ ಶಿಂಷಾ ನದಿ ದ್ವೀಪ ಎಟ್ ಪ್ರೆಸೆಂಟ್ ಇದು ಬೆಂಗಳೂರು ನಗರ ಮತ್ತು ರಾಮನಗರ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ಇದು ಬೆಂಗಳೂರು ಗ್ರಾಮ ಮತ್ತು ರಾಮನಗರ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ದಟ್ ಈಸ್ ಶಿಂಷಾ. ದೆನ್ ನೆಕ್ಸ್ಟ್ ಶಿಂಷಾ ಆದಮೇಲೆ ಮತ್ತೊಂದು ಪ್ರಮುಖ ನದಿ ದ್ವೀಪ ದಟ್ ಈಸ್ ಶಿಂಷಾ ನದಿ ದ್ವೀಪ ಆದಮೇಲೆ ಇದಕ್ಕೆ ನಿರ್ಮಾಣಗೊಂಡಿರುವ ಮತ್ತೊಂದು ನದಿ ದ್ವೀಪ ಅಂತಂದರೆ ಶ್ರೀರಂಗಂ ಎನ್ನುವಂತಹ ನದಿ ದ್ವೀಪ ಬರ್ತದೆ. ಯಾವುದು? ಶ್ರೀರಂಗಂ ಎನ್ನುವ ನದಿ ದ್ವೀಪ. ಇದು ಕರ್ನಾಟಕದಲ್ಲಿ ಇಲ್ಲ, ಇದು ತಮಿಳುನಾಡಿನೊಳಗೆ ಕಂಡು ಬರ್ತಕ್ಕಂತಹ ನದಿ ದ್ವೀಪ ಆಗಿರ್ತಕ್ಕಂಥದ್ದು. ಓಕೆನಾ? ಸೊ ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಒಂದು ಸರ್ತಿ ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಕಾವೇರಿ ನದಿಗೆ ನಿರ್ಮಾಣ ಮಾಡಲಾಗಿರುವ ಜಲಾಶಯಗಳು KRS ಜಲಾಶಯ, ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕನ್ನಂಬಾಡಿಯ ಬಳಿ ನಿರ್ಮಾಣಗೊಂಡಿದೆ. ದೆನ್ ನೆಕ್ಸ್ಟ್ ಮೆಟ್ಟೂರು ಜಲಾಶಯ, ಇದು ಪ್ರೆಸೆಂಟ್ ತಮಿಳುನಾಡು ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿರುವ ಜಲಪಾತಗಳು ಅಂದರೆ ಅಬ್ಬೆ ಜಲಪಾತ, ಗಗನಚುಕ್ಕಿ, ಭರಚುಕ್ಕಿ, ಶಿವನ ಸಮುದ್ರ, ಚುಂಚನಕಟ್ಟೆ ಜಲಪಾತ, ಹೊಗೆನಕಲ್ ಜಲಪಾತ, ಇವುಗಳು ಕಾವೇರಿ ನದಿಯಿಂದ ನಿರ್ಮಾಣಗೊಂಡಿದ್ದರೆ, ಇನ್ನು ಕಾವೇರಿ ನದಿಗೆ ನಿರ್ಮಾಣಗೊಂಡಿರುವ ಪ್ರಮುಖ ಅಥವಾ ಕಾವೇರಿ ನದಿ ತಾನು ಹರಿವಿನ ಪಾತ್ರದೊಳಗೆ ನಿರ್ಮಾಣ ಮಾಡಿರುವ ಪ್ರಮುಖ ನದಿ ದ್ವೀಪಗಳು ಅಂತ ಬಂದಾಗ ಶ್ರೀರಂಗಪಟ್ಟಣ, ಶಿಂಷಾ ಮತ್ತು ಶ್ರೀರಂಗಂ ಎನ್ನುವಂತಹ ನದಿ ದ್ವೀಪಗಳು ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಓಕೆನಾ? ಈ ಎಲ್ಲ ಪಾತ್ರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿಕೊಂಡಾಗ ಈ ಕಾವೇರಿ ನದಿ ತನ್ನ ಹರಿವಿನ ಪಾತ್ರದಲ್ಲಿರುವಂತಹ ವ್ಯಾಪಕತೆ, ಮನಮೋಹಕತೆ, ಕೃಷಿ, ವಿದ್ಯುತ್, ಆಮೇಲೆ ಪವಿತ್ರ ಕ್ಷೇತ್ರಗಳು, ಇವೆಲ್ಲವೂ ಗಂಗಾ ನದಿಗೆ ಹೋಲಿಕೆ ಆಗುತ್ತೆ ಅನ್ನುವುದನ್ನು ಗಮನದಲ್ಲಿಟ್ಕೊಂಡು ನಾವು ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಅಂತ ಕರಿತಾ ಇದ್ದಾವೆ. ಎಸ್, ಕಾವೇರಿ ನದಿಯನ್ನು ನಾವೆಂತ ಕರಿತೀವಿ? ದಕ್ಷಿಣದ ಗಂಗೆ ಅಂತೇಳಿ ಕರೀತವೆ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ. ಎಸ್, ಕಾವೇರಿ ನದಿಯನ್ನು ನಾವೆಂತ ಕರೆಯೋದು? ದಕ್ಷಿಣದ ಗಂಗೆ ಅಂತ ಕರೀತವೆ. ನೆನಪಿರಲಿ ಸರ್, ಕಾವೇರಿ ನದಿ ಇದು ದಕ್ಷಿಣದ ಗಂಗೆ ಆದರೆ ಗೋದಾವರಿ ನದಿಯನ್ನು ನಾವು ಭಾರತದ ವೃದ್ಧ ಗಂಗೆ ಅಂತಂದೇಳಿ ಕರೀತವೆ. ಕಾವೇರಿ ನದಿ ಇದು ಭಾರತದ ವೃದ್ಧ ಗಂಗೆ, ಕಾವೇರಿ ನದಿ ಇದು ಭಾರತದ ದಕ್ಷಿಣದ ಗಂಗೆ ಅಂತ ಹೇಳಿ. ಓಕೆ, ಇದಿಷ್ಟು ಒಂದು ಸ್ವಲ್ಪ ಕಾವೇರಿ ನದಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿ. ಆದರೆ ಇನ್ನು ಕಾವೇರಿ ನದಿಗೆ ಈ ಮತ್ತೊಂದಿಷ್ಟು ವಿಷಯಾಂಶಗಳೇನಿದ್ದಾವೆ ಕಾವೇರಿ ನದಿಯಿಂದ ತಿಳ್ಕೊಳ್ಬೋದು. ಮತ್ತು ಕಾವೇರಿ ನದಿ ವ್ಯಾಪ್ತಿಯೊಳಗೆ ಒಂದಿಷ್ಟು ವಿಷಯಾಂಶಗಳನ್ನು ತಿಳ್ಕೊಳ್ಳೋದಾದರೆ, ಕಾವೇರಿ ನದಿಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಕಾವೇರಿ ನದಿಗೆ
ಕೈಗೊಂಡಿರುವಂತಹ ಪ್ರಮುಖ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕಾವೇರಿ ನದಿಗೆ ಕೈಗೊಂಡಿರುವಂತಹ ಪ್ರಮುಖ ಯೋಜನೆ ಅಂತ ಬಂದಾಗ ಕಾವೇರಿ ನದಿಗೆ ಕೈಗೊಂಡಿರುವಂತಹ ಪ್ರಮುಖ ಯೋಜನೆ ಅಂದರೆ ನೆನಪಿರಲಿ ಸರ್ 1902ರಲ್ಲಿ ಮಂಡ್ಯ ಜಿಲ್ಲೆಯ ಶಿವನ ಸಮುದ್ರದ ಬಳಿ ಇಲ್ಲಿ ಮೊದಲ ಜಲವಿದ್ಯುತ್ ಯೋಜನೆಯನ್ನು ಕೈಗೊಳ್ಳಾಯಿತು. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅಂತ ಹೇಳಿ, ಓಕೆನಾ. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದು ಯಾವ ನದಿಗೆ ಅಡ್ಡಲಾಗಿ ಅಂತ ಬಂದಾಗ ಇದು ಕಾವೇರಿ ನದಿಗೆ ಅಡ್ಡಲಾಗಿ ಕೈಗೊಂಡಿರುವಂತಹ ಪ್ರಮುಖ ಜಲವಿದ್ಯುತ್ ಯೋಜನೆ ಇದು, ಓಕೆನಾ. ಕಾವೇರಿ ನದಿಗೆ ಕೈಗೊಂಡಿರುವಂತಹ ಪ್ರಮುಖ ಯೋಜನೆಗಳಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು? ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಅಂತ ಹೇಳಿ. ಈ ಜಲವಿದ್ಯುತ್ ಯೋಜನೆ ಎಷ್ಟರಲ್ಲಿ ಅಧಿಕೃತ ಆಯಿತು ಅಂತಂದರೆ 1902ರಲ್ಲಿ ಕೈಗೊಳ್ಳಾಯಿತು. ಈ ಜಲವಿದ್ಯುತ್ ಯೋಜನೆಯನ್ನು ನಾವು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಅಂತ ಕರೀತೇವೆ, ಹೌದಲ್ವಾ? ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಯಾವುದು ಸರ್? ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಇದು ಏಷ್ಯಾದಲ್ಲೇ ನಿರ್ಮಾಣಗೊಂಡಂತಹ ಮೊದಲ ಜಲವಿದ್ಯುತ್ ಯೋಜನೆ ಆಗಿರ್ತಕ್ಕಂಥದ್ದು, ಓಕೆ. ಈ ಜಲವಿದ್ಯುತ್ ಯೋಜನೆ ಮುಖಾಂತರ 1902ರಲ್ಲಿನ ಈ ಜಲವಿದ್ಯುತ್ ಯೋಜನೆ ಮುಖಾಂತರ 1905ರಲ್ಲಿ ಬೆಂಗಳೂರು ನಗರ ಇಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತಿನ ಸೌಲಭ್ಯವನ್ನು ಪಡೆದುಕೊಳ್ತು. ಬೆಂಗಳೂರು ನಗರ ವಿದ್ಯುತ್ ಸೌಲಭ್ಯವನ್ನು ಪಡೆದುಕೊಳ್ತು, ನೆನಪಿರಲಿ. ವಿದ್ಯುತ್ ಸೌಲಭ್ಯ ಪಡೆದುಕೊಳ್ತದೆ. ಯಾವುದು ಸರ್? ದಟ್ ಈಸ್ ಬೆಂಗಳೂರು. ಇಲ್ಲಿ ಬೆಂಗಳೂರು ನಗರ ನಾವಿಲ್ಲಿ ಗಮನಿಸ್ಕೊಳ್ತಕ್ಕಂಥದ್ದು ಭಾರತದಲ್ಲಿ ಮೊದಲ ಬಾರಿಗೆ ವಿದ್ಯುತ್ನ ಸೌಲಭ್ಯ ಪಡೆದಂತಹ ನಗರ. ಹೆಚ್ಚು ಕಡಿಮೆ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಪಡ್ತಾರೆ ಇಡೀ ಏಷ್ಯಾದಲ್ಲಿ ವಿದ್ಯುತ್ನ ಸೌಲಭ್ಯ ಪಡೆದ ನಗರ ಅಂತ ಬಂದಾಗ ಅದು ಬೆಂಗಳೂರು ಅಂತಲೂ ಕೂಡ ಕೆಲವೊಬ್ಬರು ಅಭಿಪ್ರಾಯ ಪಡ್ತಾರೆ. ಆದರೆ ಅಧಿಕೃತವಾಗಿ ನಮಗೆ ನಂಬೋದಕ್ಕೆ ಸಾಕ್ಷಿ ಇರೋದೇನಪ್ಪ ಅಂದರೆ ಇಡೀ ಭಾರತದಲ್ಲಿ ವಿದ್ಯುತ್ನ ಸೌಲಭ್ಯ ಪಡೆದ ಮೊದಲ ನಗರ ಅಂತ ಬಂದಾಗ ದಟ್ ಈಸ್ ಬೆಂಗಳೂರು ಅಂತ ಹೇಳಿ. ಆಮೇಲೆ ಇದಕ್ಕಿಂತನೂ ಮುಂಚೆ 1902ರಲ್ಲಿ ಈ ಒಂದು ಜಲವಿದ್ಯುತ್ ಯೋಜನೆಯನ್ನೇ ನಾವು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಅಂತ ಪರಿಗಣಿಸೋದಕ್ಕೆ ಕಾರಣ ಅಂತ ಬಂದಾಗ ಅದಕ್ಕಿಂತ ಮುಂಚೆ ಭಾರತದಲ್ಲಿ ಬೇರೆ ಎಲ್ಲಿಯೂ ಜಲವಿದ್ಯುತ್ ಉತ್ಪಾದನೆಯ ಪ್ರಯೋಗಗಳು ಆಗಿರಲಿಲ್ವಾ ಅಂತ ಬಂದಾಗ ಆಗಿತ್ತು. ಆ್ಯಕ್ಚುಲಿ 1887ರ ಸಮಯದೊಳಗೆ 1887 ಐ ಥಿಂಕ್ ಇದು ಅಪ್ರಾಕ್ಸಿಮೇಟ್ ಕರೆಕ್ಟಾಗಿ ನೆನಪಿರಲಿ. 1887ರ ಸಮಯದೊಳಗೆ ಕರ್ನಾಟಕದ ಗೋಕಾಕ್ ಬಳಿ ಇಲ್ಲಿ ಜಲವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಪ್ರಯೋಗ ನಡೆಯುತ್ತದೆ. ಎಲ್ಲಿ? ಗೋಕಾಕ್ ಬಳಿ. ಬಟ್ ಅಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತು ಇದು ವಾಣಿಜ್ಯದ ಬಳಕೆಗೆ ಪೂರೈಕೆಯಾಗುವಷ್ಟು ವಿದ್ಯುತ್ನ ಉತ್ಪಾದನೆ ಆಗಿರಲಿಲ್ಲ. ಪರಿಣಾಮ ಇಲ್ಲಿ ಉತ್ಪಾದನೆಯಾಗಿತ್ತು ಅನ್ನೋದು ಮಾತ್ರ ಸ್ಪಷ್ಟ, ಆದರೆ ಇದು ವಾಣಿಜ್ಯದ ಬಳಕೆಗೆ ಆಗಿರಲಿಲ್ಲ ಅನ್ನೋದು ಕೂಡ ಕಾರಣ ಆಗಿತ್ತು. ಪರಿಣಾಮ ಇದನ್ನು ಮೊದಲ ಜಲವಿದ್ಯುತ್ ಯೋಜನೆ ಅಂತ ಪರಿಗಣಿಸೋದಕ್ಕಾಗಿಲ್ಲ. ಆದರೆ ಈ 1902ರಲ್ಲಿ ನಿರ್ಮಾಣಗೊಂಡ ಶಿವನ ಸಮುದ್ರದ ಬಳಿ ನಿರ್ಮಾಣಗೊಂಡ ಜಲವಿದ್ಯುತ್ ಯೋಜನೆಯಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ನಾವು ಭಾರತದ ವಿವಿಧ ನಗರಗಳಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಬೆಂಗಳೂರು ನಗರಕ್ಕೆ ವಾಣಿಜ್ಯದ ಉದ್ದೇಶಕ್ಕೆ ಪೂರೈಕೆ ಮಾಡಲಾಯಿತು. ಹಾಗಾಗಿ ಈ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯನ್ನು ನಾವು ಭಾರತದ ಅಷ್ಟೇ ಅಲ್ಲ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ ಅಂತೇಳಿ ಪರಿಗಣಿಸ್ತಕ್ಕಂಥದ್ದು, ಓಕೆನಾ. ಸೊ ಇಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ತು ಮೊದಲು ಪಡೆದ ನಗರ ಅಂತ ಬಂದಾಗ ಬೆಂಗಳೂರು. ಈ 1905ರಲ್ಲಿ ಬೆಂಗಳೂರಿಗೆ ಪೂರೈಕೆ ಮಾಡೋದಕ್ಕಿಂತ ಮುಂಚೆ 1904ರಲ್ಲಿ ಮೊದಲು ಅದನ್ನೇನು ಮಾಡ್ತಾರೆ, KGFಗೆ ಪ್ರಾಯೋಗಿಕವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡ್ತಾರೆ. ಸೊ KGFಗೆ ಪ್ರಾಯೋಗಿಕವಾಗಿ ವಿದ್ಯುತ್ತನ್ನು ಪೂರೈಕೆ ಮಾಡಿ ಅಲ್ಲಿ ಯಶಸ್ವಿಯಾದ ನಂತರ ಅಧಿಕೃತವಾಗಿ ಬೆಂಗಳೂರಿಗೆ ವಿದ್ಯುತ್ತನ್ನು ಪೂರೈಕೆ ಮಾಡಲಾಯಿತು. ಸೊ ವಿದ್ಯುತ್ ಪೂರೈಕೆ ಪಡೆದ ಭಾರತದ ಮೊದಲ ನಗರ ದಟ್ ಈಸ್ ಬೆಂಗಳೂರು ಅಂತ ಹೇಳಿ. ಇದೊಂದಿಷ್ಟು ಕಾವೇರಿ ನದಿ ವ್ಯಾಪ್ತಿಗೆ ಸಂಬಂಧಪಡುವಂತಹ ಪ್ರಮುಖ ಯೋಜನೆ. ಇದಾದಮೇಲೆ ಈ KRS ಜಲಾಶಯದ ಬಳಿ ಸರ್ ಮಿರ್ಜಾ ಇಸ್ಮಾಯಿಲ್ ರವರು ಬೃಂದಾವನ ಉದ್ಯಾನವನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಓಕೆನಾ. ಬೃಂದಾವನ ಉದ್ಯಾನವನ, ಈ ಬೃಂದಾವನ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತಂದ್ರೆ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಈ ಬೃಂದಾವನ ಉದ್ಯಾನವನ KRSನ ತಟದಲ್ಲಿ ನಿರ್ಮಾಣಗೊಂಡಿದ್ದು ಪ್ರೆಸೆಂಟ್ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯೊಳಗೆ ಬರ್ತದೆ. ನಿರ್ಮಾಣ ಅಂತ ಬಂದಾಗ ಇದು ಸರ್ ಮಿರ್ಜಾ ಇಸ್ಮಾಯಿಲ್ ರವರ ಈ ದಿವಾನಗಿರಿಯ ಅವಧಿಯೊಳಗೆ ನಿರ್ಮಾಣಗೊಂಡಿರುವಂತಹ ಪ್ರಮುಖ ಉದ್ಯಾನವನ. ಇದಿಷ್ಟು ಕಾವೇರಿ ನದಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮುಖ್ಯ ಅಂಶಗಳಿಗೆ ಸಂಬಂಧಪಟ್ಟಿರುವಂಥ ಒಂದಿಷ್ಟು ಮಾಹಿತಿ. ನೆನ್ಪಿಟ್ಕೊಳ್ರಿ, ಇವುಗಳ ಮೇಲೆ ನಿಮಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಒಟ್ಟಾರೆಯಾಗಿ
ಕಾವೇರಿ ನದಿಯನ್ನು ನಾವು ಕರ್ನಾಟಕದ ಜೀವನದಿ ಅಂತಂದು ಕೂಡ ಕರೀತೇವೆ. ಆಮೇಲೆ ಕಾವೇರಿ ನದಿಯನ್ನು ಭಾರತದ ದಕ್ಷಿಣದ ಗಂಗೆ ಅಂತಲೂ ಕೂಡ ಕರೀತಕ್ಕಂಥದ್ದು. ಓಕೆನಾ. ಜೊತೆಗೆ ಕಾವೇರಿ ನದಿ ಇದು ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ಅತ್ಯಂತ ಉದ್ದವಾಗಿ ಹಾದು ಹೋಗುವಂತಹ ಕರ್ನಾಟಕದ ನದಿ ಅಂತಂದು ಕೂಡ ಕರೀತವೆ. ಇದ್ರ ಬಗ್ಗೆ ಒಂದಿಷ್ಟು ನಿನ್ನೆ ಮಾಹಿತಿನೂ ಚರ್ಚೆ ಮಾಡಿದ್ದೆ, ಇವತ್ತು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಇದನ್ನೊಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇನ್ನು ಕಾವೇರಿ ನದಿಗೆ ಸೇರುವಂತಹ ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನು ಗಮನಿಸೋದಾದರೆ, ಕಾವೇರಿ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ ಆದರೆ ನೆನಪಿರಲಿ ಸರ್, ಕಾವೇರಿ ನದಿಯ ಉಪನದಿಗಳು ಅಂತ ಬಂದಾಗ ನಿಮಗೆ ಹೇಮಾವತಿ, ಎರಡನೇದ್ದು ಹೇಮಾವತಿ ಆದಮೇಲೆ ಅರ್ಕಾವತಿ, ಅರ್ಕಾವತಿ ಆದಮೇಲೆ ಶಿಂಷಾ. ಈ ಶಿಂಷಾ, ಅರ್ಕಾವತಿ, ಹೇಮಾವತಿ ಇವು ಎಡದಂಡೆಯಿಂದ ಉತ್ತರದಿಂದ ಬಂದು ಸೇರ್ಕೊಳ್ತವೆ. ಇನ್ನು ಇದಕ್ಕೆ ಬಲದಂಡೆಯಿಂದ ಬಂದು ಸೇರ್ಕೊಳ್ಳುವ ಅಥವಾ ದಕ್ಷಿಣದಿಂದ ಬಂದು ಸೇರ್ಕೊಳ್ಳುವ ಉಪನದಿಗಳು ಅಂತ ಬಂದಾಗ ಲಕ್ಷ್ಮಣ ತೀರ್ಥ ಅಂತ ಬರ್ತದೆ. ಯಾವುದು? ಲಕ್ಷ್ಮಣ ತೀರ್ಥ ಆದಮೇಲೆ ಈ ನದಿಯನ್ನು ಸೇರುವ ಮತ್ತೆ ಉಪನದಿಗಳು ಅಂತ ಬಂದಾಗ ಹಾರಂಗಿ ಆದಮೇಲೆ ದೆನ್ ನೆಕ್ಸ್ಟು ಕಬಿನಿ, ಅದಾದಮೇಲೆ ಏಳನೇದು ಇವು ಕರ್ನಾಟಕದ ವ್ಯಾಪ್ತಿಯೊಳಗಾದರೆ ತಮಿಳ್ನಾಡಿನೊಳಗೆ ಭವಾನಿ ಅಂತಂದೇಳಿ ಬಂದು ಸೇರ್ಕೊಳ್ತದೆ. ಭವಾನಿ ಆದಮೇಲೆ ದೆನ್ ನೆಕ್ಸ್ಟ್ ಇನ್ನೊಂದು ಅಮರಾವತಿ ಅಂತೇಳಿ ಬಂದು ಸೇರ್ಕೊಳ್ತದೆ. ಯಾವುದು ಸರ್? ಅಮರಾವತಿ ಅಂಥೇಳಿ. ಇವುಗಳು ಎಡದಂಡೆಯ ಉಪನದಿಗಳಾದರೆ ಇವು ಬಲದಂಡೆಯ ಉಪನದಿಗಳು. ಇವುಗಳು ನಾವು ಸ್ವಲ್ಪ ಇಲ್ಲಿ ಡಯಾಗ್ರಾಮ್ ಮೂಲಕನೇ ಒಂದಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಂತಾರೆ. ಹಾಗಿದ್ರೆ ನಿಮ್ಗೆ ಈ ನದಿ ವ್ಯವಸ್ಥೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ನೋಡ್ರಿ, ಕಾವೇರಿ ನದಿಯ ವ್ಯಾಪ್ತಿ ಅಂತ ಬಂದಾಗ ನೆನಪಿರಲಿ, ಇದು ಕಾವೇರಿ ನದಿ ಹಾದು ಬರಬೇಕಾದ ಸಂದರ್ಭದೊಳಗೆ ಕಾವೇರಿ ನದಿ, ಆಮೇಲೆ ಇದೊಂದು ಡೆಲ್ಟಾವನ್ನು ನಿರ್ಮಾಣ ಮಾಡಿದೆ. ಇದು ಚೌಕಾಕಾರದ ಡೆಲ್ಟಾ ಇದೆ. ಈ ಡೆಲ್ಟಾವನ್ನು ನಾವು ಮತ್ತೆ ಕ್ವಾಡ್ರಿಲೇಟರ್ ಡೆಲ್ಟಾ ಅಂತ ಕರೀತೇವೆ. ಯಾವುದದು? ಕಾವೇರಿ ನದಿಗೆ ಸಂಬಂಧಪಟ್ಟಿರೋದು. ಈ ಕಾವೇರಿ ನದಿ ಹಾದು ಬರಬೇಕಾದ ಸಂದರ್ಭದೊಳಗೆ ಈ ನದಿಗೆ ಬಂದು ಸೇರುವ ಮೊದಲ ಉಪನದಿ ಅಂತ ಬಂದಾಗ ನೆನಪಿರಲಿ, ಇದು ಮೊದಲು ಬಂದು ಸೇರುವಂತಹ ಉಪನದಿ ದಿಸ್ ಈಸ್ ಹೇಮಾವತಿ ಅಂತ ಹೇಳಿ. ಯಾವುದು? ಹೇಮಾವತಿ ನಂತರ ಇದನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಈಸ್ ಅರ್ಕಾವತಿ ಅಂತ ಹೇಳಿ. ಅರ್ಕಾವತಿ ಆದಮೇಲೆ ಮತ್ತೆ ಈ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಈಸ್ ಶಿಂಷಾ ಅಂತ ಹೇಳಿ. ಹೇಮಾವತಿ, ಶಿಂಷಾ, ಆನಂತರ ಬಂದು ಸೇರುವಂತಹ ಉಪನದಿ ಅಂತಂದರೆ ದಟ್ ಈಸ್ ಅರ್ಕಾವತಿ ನದಿಗಳು ಇವು ನೋಡ್ರಿ. ದಿಸ್ ಈಸ್ ಹೇಮಾವತಿ ನಂತರ ಬಂದು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತ ಬಂದಾಗ ದಿಸ್ ಈಸ್ ಶಿಂಷಾ ನಂತರ ಬಂದು ಸೇರುವ ಉಪನದಿ ಅಂತಂದರೆ ದಟ್ ಈಸ್ ಅರ್ಕಾವತಿ ಅಂತ ಹೇಳಿ. ಇವು ಕಾವೇರಿ ನದಿಯನ್ನು ಎಡದಂಡೆಯಿಂದ ಬಂದು ಸೇರುವಂತಹ ಉಪನದಿಗಳಾದರೆ ಇನ್ನು ಕಾವೇರಿ ನದಿಯನ್ನು ಬಲದಂಡೆಯಿಂದ ಬಂದು ಸೇರುವ ಪ್ರಮುಖ ಉಪನದಿಗಳಲ್ಲಿ ದೆನ್ ನೆಕ್ಸ್ಟ್ ಮೊದಲನೇದು ಯಾವುದು ಅಂತಂದರೆ ದಟ್ ಈಸ್ ಲಕ್ಷ್ಮಣ ತೀರ್ಥ ಅಂಥೇಳಿ. ಲಕ್ಷ್ಮಣ ತೀರ್ಥ ಆದಮೇಲೆ ಮತ್ತೆ ಹೋಗಿ ಸೇರುವಂತಹ ಉಪನದಿ ದೆನ್ ನೆಕ್ಸ್ಟು ಹಾರಂಗಿ ಆದಮೇಲೆ ಮತ್ತೆ ಕೇರಳದಿಂದ ಉಗಮಗೊಂಡು ಬರುವಂತಹ ಮತ್ತೊಂದು ಪ್ರಮುಖ ಉಪನದಿ ದಟ್ ಈಸ್ ಕಬಿನಿ ಆದಮೇಲೆ ಆನಂತರ ಭವಾನಿ ಮತ್ತು ಅಮರಾವತಿ ಎನ್ನುವಂತಹ ಉಪನದಿಗಳು ಬಂದು ಸೇರ್ಕೊಳ್ತವೆ. ನೆನಪಿರಲಿ, ಯಾವ್ಯಾವ ಉಪನದಿಗಳು ಅಂತ ಬಂದಾಗ ಮೊದಲನೇದು ಲಕ್ಷ್ಮಣ ತೀರ್ಥ ಆದಮೇಲೆ ದೆನ್ ನೆಕ್ಸ್ಟ್ ಹಾರಂಗಿ ಆದಮೇಲೆ ಮತ್ತೆ ಬಂದು ಸೇರುವಂತಹ ಉಪನದಿ ಅಂತ ಬಂದಾಗ ಕಬಿನಿ ಆದಮೇಲೆ ಭವಾನಿ ಆದಮೇಲೆ ಅಮರಾವತಿ ಅಂತಂದೇಳಿ. ಅಮರಾವತಿ ಇಲ್ಲಿ ನಾನು ಅಪ್ರಾಕ್ಸಿಮೇಟ್ ಆಗಿ ನಿಮಗೆ ಡ್ರಾ ಮೂಲಕ ತೋರಿಸ್ತಾ ಇದ್ದೇನೆ. ಅಪ್ರಾಕ್ಸಿಮೇಟ್ ಇದೆ ಆ್ಯಕ್ಚುಲಿ. ನಿಮಗಿಲ್ಲಿ ಈ ಅಪ್ರಾಕ್ಸಿಮೇಟ್ ಕಾರಣ ಏನಪ್ಪ ಅಂತಂದರೆ ಯಾವ್ಯಾವ ನದಿ ಆದಮೇಲೆ ಯಾವ್ಯಾವ ನದಿಗಳು ಕಾವೇರಿ ನದಿಯನ್ನು ಸೇರ್ಕೊಳ್ತೇವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಆ ಕಾರಣಕ್ಕೆ ಅದಾದಮೇಲೆ ಎಡದಂಡೆಯಿಂದ ಬಂದು ಸೇರ್ಕೊಳ್ಳುವಂಥ ಉಪನದಿ ಯಾವುದು, ಆನಂತರ ಬಲದಂಡೆಯಿಂದ ಹೋಗಿ ಸೇರ್ಕೊಳ್ಳುವಂಥ ಉಪನದಿ ಯಾವುದು,
ಅನ್ನುವ ಮಾಹಿತಿ ಒಂದಿಷ್ಟು ನಿಮಗೆ ನಾಳೆ ಡಯಾಗ್ರಾಮ್ ಥರ ಏನಾದರೂ ಪ್ರಶ್ನೆ ಕೇಳ್ದ ಅಂತಂದರೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದೊಂದಿಷ್ಟು ಮಾಹಿತಿಯನ್ನು ಈ ಥರ ನಾನು ನಿಮಗೆ ಅಂದಾಜಾಗಿ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಇನ್ನು ಹೇಮಾವತಿ ನದಿಗೊಂದು ಉಪನದಿ ಇದೆ, ದಟ್ ಈಸ್ ಯುಗಚಿ ಅಂತ ಹೇಳಿ. ಹೇಮಾವತಿ ನದಿಗೊಂದು ಉಪನದಿ ಇದೆ, ದಟ್ ಈಸ್ ಯುಗಚಿ. ಓಕೆ, ಯುಗಚಿ ಇದು ಹೇಮಾವತಿ ನದಿಯ ಉಪನದಿ. ಇನ್ನು ಅರ್ಕಾವತಿ ನದಿಗೊಂದು ಉಪನದಿ ಬರ್ತದೆ. ಅರ್ಕಾವತಿ ನದಿಗೊಂದು ಉಪನದಿ ಬಂದು ಸೇರ್ಕೊಳ್ತದೆ. ನೆನಪಿರಲಿ, ಅರ್ಕಾವತಿ ನದಿಗೆ ಬಂದು ಸೇರ್ಕೊಳ್ಳುವಂತಹ ಉಪನದಿ ಇದು ಯಾವುದು ಅಂತಂದರೆ ದಿಸ್ ಈಸ್ ಋಷಭಾವತಿ ಅಂತ ಹೇಳಿ. ನೆನಪಿರಲಿ, ಯಾವುದು? ಋಷಭಾವತಿ. ಈ ಋಷಭಾವತಿ ಇದು ಯಾವ ನದಿಯ ಉಪನದಿ ಅಂತಂದರೆ ಅರ್ಕಾವತಿ ನದಿಯ ಉಪನದಿ. ನೆನಪಿರಲಿ, ಈ ಋಷಭಾವತಿ ನದಿಯ ದಂಡೆಯ ಮೇಲೆ, ಈ ಋಷಭಾವತಿ ನದಿಯ ದಂಡೆಯ ಮೇಲೆ, ಋಷಭಾವತಿ ನದಿಯ ದಂಡೆ ಮೇಲೆ ಕರ್ನಾಟಕದ ರಾಜಧಾನಿ ಕಂಡು ಬರ್ತದೆ, ದಟ್ ಈಸ್ ಬೆಂಗಳೂರು. ಓಕೆನಾ? ಬೆಂಗಳೂರು ಇದು ಯಾವ ನದಿಯ ದಂಡೆ ಮೇಲೆಪ್ಪ ಅಂತಂದರೆ ಋಷಭಾವತಿ ನದಿಯ ದಂಡೆ ಮೇಲೆ. ಈ ಋಷಭಾವತಿ ಮತ್ತು ಅರ್ಕಾವತಿ ನದಿಯ ಜಲಾನಯನ ವ್ಯಾಪ್ತಿ ಒಳಗೆ ಕರ್ನಾಟಕದ ರಾಜಧಾನಿ ಇದೆ, ದಟ್ ಈಸ್ ಬೆಂಗಳೂರು ಅಂತ ಹೇಳಿ. ಬಟ್ ಎಟ್ ಪ್ರೆಸೆಂಟ್ ಋಷಭಾವತಿ ನದಿ ಅದು ಸಂಪೂರ್ಣವಾಗಿ ಬೆಂಗಳೂರು ನಗರದಿಂದ ಹೊರಗಡೆಗೊಳ್ಳುವಂತಹ ಮಲಿನ ಆ ನದಿಯನ್ನು ಸೇರಿಕೊಂಡು ಸಂಪೂರ್ಣವಾಗಿ ಕಲುಷಿತಗೊಂಡಿರುವಂತಹ ಕರ್ನಾಟಕದ ನದಿ ಅದು ಯಾವುದು? ಋಷಭಾವತಿ ಅಂತಂದೇಳಿ. ಇದೊಂದು ಸ್ವಲ್ಪ ಇತ್ತೀಚೆಗೆ ದಿನಮಾನಗಳಲ್ಲಿ ಪ್ರಶ್ನೆ ಕೇಳಿದ್ದೆ ನೋಡ್ರಿ. ಬೆಂಗಳೂರು ಯಾವ ನದಿಯ ದಂಡೆಯ ಮೇಲಿದೆ ಅಂತ ಪ್ರಶ್ನೆ ಕೇಳಿದ್ದ. ಬೆಂಗಳೂರು ಇದು ಯಾವ ನದಿಯ ದಂಡೆ ಮೇಲೆ ಅಂತಂದರೆ ಋಷಭಾವತಿ. ಋಷಭಾವತಿ ಇದು ಯಾವ ನದಿಯ ಉಪನದಿ ಅಂತಂದರೆ ದಟ್ ಈಸ್ ಅರ್ಕಾವತಿ ನದಿಯ ಉಪನದಿ. ಕ್ಲಿಯರ್ ಸರ್? ಅದಾದಮೇಲೆ ಇನ್ನು ಲಕ್ಷ್ಮಣ ತೀರ್ಥ ಅಂತ ಬಂದಾಗ ಲಕ್ಷ್ಮಣ ತೀರ್ಥದ ನದಿಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಏನು ಪ್ರಶ್ನೆ ಕೇಳ್ತಾನಂದರೆ ಇಲ್ಲಿ KRS ಜಲಾಶಯ ಕಂಡು ಬರ್ತದೆ. ಮಂಡ್ಯ ಜಿಲ್ಲೆಯ KRS ಜಲಾಶಯ ಕಂಡು ಬರ್ತದೆ. ಈ KRS ಜಲಾಶಯದ ಬಳಿ ರಾಮೇನಹಳ್ಳಿ ಎನ್ನುವಲ್ಲಿ ಲಕ್ಷ್ಮಣ ತೀರ್ಥ ನದಿ ಕಾವೇರಿ ನದಿಯನ್ನು ಸೇರಿಕೊಳ್ತದೆ. ಆ ಆಧಾರದ ಮೇಲೆ ಪ್ರಶ್ನೆ ಕೇಳ್ತಿರ್ತಾನೆ, KRS ಜಲಾಶಯದ ಬಳಿ ಕಾವೇರಿ ನದಿಯನ್ನು ಸೇರುವ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ, ದಟ್ ಈಸ್ ಲಕ್ಷ್ಮಣ ತೀರ್ಥ ಅಂತ ಹೇಳಿ. ಓಕೆನಾ? ಸೊ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. KRS ಜಲಾಶಯದ ಬಳಿ ಕಾವೇರಿ ನದಿಯನ್ನು ಸೇರುವಂತಹ ಉಪನದಿ ಯಾವುದು ಅಂತ ಕೇಳ್ತಾನೆ, ದಟ್ ಈಸ್ ಲಕ್ಷ್ಮಣ ತೀರ್ಥ ಅಂತ ಹೇಳಿ. ಓಕೆನಾ? ದಟ್ ಈಸ್ ಲಕ್ಷ್ಮಣ ತೀರ್ಥ. ಇನ್ನು ಲಕ್ಷ್ಮಣ ತೀರ್ಥ ನದಿ ಹಾದು ಹೋಗಬೇಕಾದ್ರೆ ಫ್ರೆಂಡ್ಸ್, ಕೊಡಗು ಜಿಲ್ಲೆ ಒಳಗೆ ಈ ನದಿ ಹಾದು ಬರಬೇಕಾದ್ರೆ ಇದಕ್ಕೊಂದು ಇರುಪು ಜಲಪಾತ ನಿರ್ಮಾಣಗೊಂಡಿದೆ. ಅದಕ್ಕಿಂತ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರೋದು ಈ ಲಕ್ಷ್ಮಣ ತೀರ್ಥ ನದಿಯ ಹರಿವಿನ ವ್ಯಾಪ್ತಿ ಒಳಗೆ ಕೊಡಗು ಜಿಲ್ಲೆಯೊಳಗೆ ನಾಗರಹೊಳೆ ಅಭಯಾರಣ್ಯ ಕಂಡು ಬರ್ತಕ್ಕಂಥದ್ದು. ಯಾವುದು ಸರ್? ನಾಗರಹೊಳೆ ಅಭಯಾರಣ್ಯ. ಆಮೇಲೆ ಅರ್ಕಾವತಿ ಋಷಭಾವತಿ ನದಿಯ ವ್ಯಾಪ್ತಿಯೊಳಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬನ್ನೇರುಘಟ್ಟ ವ್ಯಾಪ್ತಿಯೊಳಗೆ ಇಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕಂಡು ಬರ್ತದೆ. ನೆನಪಿರಲಿ, ಯಾವ್ಯಾವ ರಾಷ್ಟ್ರೀಯ ಉದ್ಯಾನವನಗಳು ಯಾವ್ಯಾವ ನದಿ ವ್ಯಾಪ್ತಿಯೊಳಗಂತ ಬಂದಾಗ ಅರ್ಕಾವತಿ ಋಷಭಾವತಿ ಈ ನದಿಯ ವ್ಯಾಪ್ತಿಯೊಳಗೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಂದರೆ, ಇಲ್ಲಿ ಲಕ್ಷ್ಮಣ ತೀರ್ಥ ನದಿಯ ವ್ಯಾಪ್ತಿಯೊಳಗೆ ಇಲ್ಲಿ ಯಾವ ರಾಷ್ಟ್ರೀಯ ಉದ್ಯಾನವನ ಅಂತಂದರೆ ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ಇದನ್ನು ನಾವು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಕರೆದಿದ್ದಾವೆ. ಇಸ್ ದ ಕ್ಲಿಯರ್? ಇನ್ನು ಇದು ಹೇಮಾವತಿ ನದಿಯ ಉಪನದಿ ಅಂತ ಬಂದಾಗ ಯುಗಚಿ. ಶಿಂಷಾ ಇದು ತುಮಕೂರು ಜಿಲ್ಲೆಯೊಳಗೆ ಉಗಮಗೊಳ್ತಕ್ಕಂಥದ್ದು. ಈಗ ಒಂದೊಂದೇ ನದಿನ ಇಟ್ಕೊಂಡು ಚರ್ಚೆ ಮಾಡೋಣ. ಅದಾದಮೇಲೆ ಕಬಿನಿ ನದಿ ಇದು ಕೇರಳದಿಂದ ಹಾದು ಬರ್ತದೆ. ಕಬಿನಿ ನದಿ ಇದು ಕೇರಳದಿಂದ ಹಾದು ಬಂದು ಕರ್ನಾಟಕದಲ್ಲಿ ಹಾದು ಬರಬೇಕಾದ್ರೆ ಇದಕ್ಕೆ ನಾವು ಕಪಿಲಾ ಅಂತಂದೇಳಿ ಹೆಸರಿಂದ ಕರೀತೇವೆ. ನೆನಪಿರಲಿ, ಕಪಿಲಾ ಅಂತ ಕರೀತೇವೆ. ಯಾವ ನದಿಗೆ? ಕಬಿನಿ ನದಿಗೆ. ಕರ್ನಾಟಕದೊಳಗೆ ಕಪಿಲಾ ಅಂತ ಗುರುತಿಸ್ತವೆ. ಈ ಕಪಿಲಾ ನದಿಯ ದಂಡೆಯ ಮೇಲೆ ಕರ್ನಾಟಕದ ಅತ್ಯಂತ ಎತ್ತರದ ದೇವಾಲಯ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ನಿರ್ಮಾಣಗೊಂಡಿದೆ. ಅದು ಯಾವ ನದಿಯ ದಂಡೆಯ ಮೇಲೆ ಅಂತಂದರೆ ಕಬಿನಿ ನದಿಯ ದಂಡೆ ಮೇಲೆ. ಈ ಕಬಿನಿ ನದಿಗೊಂದು ಉಪನದಿ ಇದೆ. ಈ ಕಬಿನಿ ನದಿಗೆ ಒಂದು ಉಪನದಿ ಇದೆ. ಆ ಉಪನದಿ ಯಾವುದು ಅಂತಂದರೆ ದಟ್ ಈಸ್ ನುಗು ನದಿ ಅಂತ ಬರ್ತದೆ. ಯಾವುದು? ನುಗು ನದಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಯಾವ್ಯಾವ ನದಿಯ ವ್ಯಾಪ್ತಿಯೊಳಗೆ ಯಾವ್ಯಾವ ನದಿಗಳು ಅನ್ನೋದನ್ನು ಪ್ರಶ್ನೆ ಕೇಳೋ ಸಾಧ್ಯತೆಗಳಿರ್ತವೆ. ಹಾಗಾಗಿ ದಟ್ ಈಸ್ ನುಗು. ನುಗು ನಾಟ್ ನಗು. ನುಗು ನದಿ ಇದು ಯಾವ ನದಿಯ ಉಪನದಿ ಅಂತ ಬಂದಾಗ ಕಬಿನಿ ನದಿಯ ಉಪನದಿ. ಹೇಮಾವತಿ ನದಿಯ ಉಪನದಿ ಯುಗಚಿ. ಅರ್ಕಾವತಿ ನದಿಯ ಪ್ರಮುಖ ಉಪನದಿ ಋಷಭಾವತಿ. ಇವುಗಳು ಒಂದಿಷ್ಟು ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಸರ್, ಈ ಭವಾನಿ ನದಿಯನ್ನು ಹೋಗಿ ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಇದೆ. ಭವಾನಿ ನದಿಯನ್ನು ಹೋಗಿ ಸೇರುವಂತಹ ಪ್ರಮುಖ ಉಪನದಿ ದಟ್ ಈಸ್ ಮೋಯಾರ್ ಅಂತ ಹೇಳಿ. ಯಾವುದು? ಮೋಯಾರ್ ಎನ್ನುವಂತಹ ಉಪನದಿ. ಇದು ಯಾವ ನದಿಯ ಉಪನದಿ ಅಂತ ಕೇಳ್ತಾನೆ. ಮೋಯಾರ್ ಭವಾನಿ ನದಿಯ ಉಪನದಿ. ಈ ಮೋಯಾರ್ ನದಿ ಇಲ್ಲಿ ಯಾಕೆ ತುಂಬ ಫೇಮಸ್ ಅಂತಂದರೆ, ನೀವು ಸ್ಟೇಟ್ ಇಂಪಾರ್ಟೆಂಟಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಹಳೆಯ ವಿಡಿಯೋಗಳನ್ನು ಗಮನಿಸಿ. ಮೋಯಾರ್ ನದಿಯನ್ನು ನಾವು ಕರ್ನಾಟಕದ ದಕ್ಷಿಣದ ತುದಿ ಅಂತಂದೇಳಿ ಗುರುತಿಸ್ಕೊಂಡಿದ್ದಾವೆ. ಈ ಮೋಯಾರ್ ನದಿ ಕರ್ನಾಟಕ ಮತ್ತು ತಮಿಳುನಾಡನ್ನು ಪ್ರತ್ಯೇಕಿಸುತ್ತೆ.
ಪರಿಣಾಮ ಮೋಯಾರ್ ನದಿಯನ್ನು ನಾವು ಕರ್ನಾಟಕದ ದಕ್ಷಿಣದ ತುದಿ ಅಂತಂದೇಳಿ ಗುರುತಿಸ್ಕೊಂಡಿದ್ದೇವೆ. ಮೋಯಾರ್ ಇದು ಯಾವ ನದಿಯ ಉಪನದಿ ಅಂತಂದರೆ ಅದು ಭವಾನಿ ನದಿಯ ಉಪನದಿಯಾಗಿರ್ತಕ್ಕಂಥದ್ದು. ಇಸ್ ದಟ್ ಕ್ಲಿಯರ್ ಸರ್? ಇದಕ್ಕಿಂತ ಮುಖ್ಯವಾಗಿ ಈ ಮೋಯಾರ್ ನದಿಯ ಹರಿವಿನ ಪಾತ್ರದಲ್ಲಿ ನೆನ್ಪಿಟ್ಕೊಳ್ಳಿ, ಈ ಕರ್ನಾಟಕದ ಅತಿ ಉದ್ದದ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಈ ವ್ಯಾಪ್ತಿಯೊಳಗೆ ಕಂಡುಬರ್ತದೆ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಯಾವ ಜಲಾನಯನ ವ್ಯಾಪ್ತಿಯಲ್ಲಿ ಅಂತಂದರೆ ಕಾವೇರಿ ಜಲಾನಯನ ವ್ಯಾಪ್ತಿ, ಅದರಲ್ಲಿಯೂ ಮುಖ್ಯವಾಗಿ ಮೋಯಾರ್ ನದಿಯ ವ್ಯಾಪ್ತಿಯೊಳಗೆ ಕಂಡುಬರ್ತಕ್ಕಂಥದ್ದು ಅಂತ ಹೇಳಿ. ಸೊ ಇನ್ನು ಮೋಯಾರ್ ಇದು ಯಾವ ನದಿಯ ಉಪನದಿ ಅಂತಂದರೆ ಭವಾನಿ ನದಿಯ ಉಪನದಿ. ಭವಾನಿ ನದಿಗೆ ತಮಿಳುನಾಡೊಳಗೆ ಭವಾನಿ ಸಾಗರ ಎನ್ನುವಂಥ ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾನೆ. ಅದೊಂದು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಓಕೆನಾ? ಇಲ್ಲಿ ಮುಖ್ಯವಾಗಿ ಹೇಮಾವತಿ ನದಿಯನ್ನು ಸೇರುವ ಉಪನದಿ ಯುಗಚಿ, ಅರ್ಕಾವತಿ ನದಿಯ ಉಪನದಿ ಋಷಭಾವತಿ, ದೆನ್ ಲಕ್ಷ್ಮಣ ತೀರ್ಥ, ಹಾರಂಗಿ, ಆಮೇಲೆ ಕಬಿನಿ ನದಿಯ ಉಪನದಿ ನುಗು, ಭವಾನಿ ನದಿಯ ಉಪನದಿ ಮೋಯಾರ್. ಈ ಅಷ್ಟು ನದಿಗಳು ಎಲ್ಲಿ ಸೇರ್ಕೊಳ್ತಕ್ಕಂಥದ್ದು? ಕಾವೇರಿ ಜಲಾನಯನ ವ್ಯಾಪ್ತಿಯೊಳಗ ಅಂಥೇಳಿ. ಇಲ್ಲಿ ಯಾಕೆ ಈ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಒಂದಿಷ್ಟು ಮಾಹಿತಿ ಇದೆಯೋ ಆ ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ಪ್ರಯತ್ನ ಮಾಡಿರುವ ಉದ್ದೇಶ ಏನಪ್ಪ ಅಂದರೆ, ಹೇಮಾವತಿ ನದಿಯ ಉಪನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇನೆ ಅಂದಮೇಲೆ ಇನ್ನು ಈ ಉಳಿದ ನದಿಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಇಲ್ಲೊಂದಿಷ್ಟೇನು ಡೆಲ್ಟಾ ಇದೆ ನೋಡ್ರಿ, ಇದನ್ನು ನಾವು ಲೋಬೆಡ್ ಡೆಲ್ಟಾ, ಕ್ವಾಡಿಲೇಟರ್ ಡೆಲ್ಟಾ ಅಂತೇಳಿ ಕರೀತಾನೆ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಕ್ವಾಡಿಲೇಟರ್ ಡೆಲ್ಟಾ. ಏನು ಕ್ವಾಡಿಲೇಟರ್ ಡೆಲ್ಟಾ ಅನ್ನಪ್ಪ ಅಂತಂದರೆ ಇದನ್ನು ನಾವು ನದಿಮುಖಜ ಭೂಮಿ ಅಂತ ಕರಿತಿರ್ತವೆ. ಯಾವುದನ್ನು? ಡೆಲ್ಟಾ ಅಂತಂದರೆ ನದಿಮುಖಜ ಭೂಮಿ. ಚೌಕಾಕಾರದಲ್ಲಿ ಏನಾದರೂ ನದಿಮುಖಜ ಭೂಮಿ ನಿರ್ಮಾಣಗೊಂಡಿದ್ರೆ ಅದನ್ನು ನಾವು ಕ್ವಾಡಿಲೇಟರ್ ಅಂತ ಕರೀತೇವೆ. ಅದಾದಮೇಲೆ ಒಂದು ಸ್ವಲ್ಪ ಇಲ್ಲಿ ಒಂದಿಷ್ಟು ಹೇಳಿರ್ತೇನೆ ನೋಡ್ರಿ, ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ತ್ರಿಭುಜಾಕಾರದಲ್ಲಿ ಏನಾದರೂ ಡೆಲ್ಟಾ ನಿರ್ಮಾಣಗೊಂಡಿದ್ರೆ ಅದನ್ನು ನಾವು ಆರ್ಕ್ಯುವೇಟ್ ಡೆಲ್ಟಾ ಅಂತ ಕರೀತೇವೆ. ಯಾವುದು? ಆರ್ಕ್ಯುವೇಟ್ ಡೆಲ್ಟಾ ಅಂತ ಹೇಳಿ. ಈ ಭಾರತದ ಅತಿ ದೊಡ್ಡ ಆರ್ಕ್ಯುವೇಟ್ ಡೆಲ್ಟಾ ಅಂತಂದರೆ ದಟ್ ಈಸ್ ಗಂಗಾ ನದಿಮುಖಜ ಭೂಮಿ. ಗಂಗಾ ನದಿ ಆ ನದಿಮುಖಜ ಭೂಮಿ ಏನೈತಲ್ಲ ದಟ್ ಈಸ್ ಆರ್ಕ್ಯುವೇಟ್ ಡೆಲ್ಟಾ. ಆಮೇಲೆ ಪ್ರಪಂಚದ ಅತಿ ದೊಡ್ಡ ಆರ್ಕ್ಯುವೇಟ್ ಅಂದರೆ ದಟ್ ಈಸ್ ಸುಂದರ್ಬನ್ಸ್ ನದಿಮುಖಜ ಭೂಮಿ ಅಂತ ಕರೀತವೆ. ಸುಂದರ್ಬನ್ಸ್ ನದಿಮುಖಜ ಭೂಮಿ ದಟ್ ಈಸ್ ಆರ್ಕ್ಯುವೇಟ್ ಡೆಲ್ಟಾಕ್ಕೆ ಉದಾಹರಣೆ ಅಂತೇಳಿ ಕರೀತವೆ. ನೆನಪಿರಲಿ, ಆರ್ಕ್ಯುವೇಟ್ ಡೆಲ್ಟಾಗೆ ಭಾರತದಲ್ಲಿನ ಉದಾಹರಣೆಗಳಂತ ಬಂದಾಗ ಗಂಗಾ ನದಿ, ಆಮೇಲೆ ಮಹಾನದಿ, ಕೃಷ್ಣಾ ನದಿ, ಇವುಗಳು ಆರ್ಕ್ಯುವೇಟ್ ಡೆಲ್ಟಾಗೆ ಉದಾಹರಣೆಗಳು. ಒಂದು ಕಡೆ ನೋಟ್ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಗಂಗಾ ನದಿ, ಮಹಾನದಿ, ಕೃಷ್ಣಾ ನದಿಗಳು ನಿರ್ಮಾಣ ಮಾಡಿರುವ ನದಿಮುಖಜ ಭೂಮಿ ಅದು ಆರ್ಕ್ಯುವೇಟ್ ಡೆಲ್ಟಾಗೆ ಉದಾಹರಣೆ. ಆದರೆ ಕಾವೇರಿ ನದಿ ನಿರ್ಮಾಣ ಮಾಡಿರುವ ಡೆಲ್ಟಾ ಇದು ಕ್ವಾಡಿಲೇಟರ್ ಡೆಲ್ಟಾ, ಚೌಕಾಕಾರವಾಗಿದೆ. ದೆನ್ ಗೋದಾವರಿ ನದಿ ನಿರ್ಮಾಣಗೊಂಡಿರುವಂತಹ ನದಿಯಿಂದ ನಿರ್ಮಾಣಗೊಂಡಿರುವ ಡೆಲ್ಟಾ ದಟ್ ಈಸ್ ಲೋಬೇಟ್ ಡೆಲ್ಟಾ ಅಂತ ಕರೀತವೆ. ಯಾವ ಡೆಲ್ಟಾ? ಲೋಬೇಟ್ ಅಂತಂದರೆ ಅದು ಯಾವ ಆಕಾರದ ಡೆಲ್ಟಾ ಇರ್ತದೆ ಅಂತಂದರೆ ವೃತ್ತಾಕಾರದ. ಹಿಂಗೆ ನದಿ ಬಂದು ಈ ಥರ ಕವಲುಗಳಾಗಿ ಹಾದು ಅಲ್ಲಿ ಡೆಲ್ಟಾವನ್ನು ನಿರ್ಮಾಣ ಮಾಡಿರ್ತವೆ. ಅವುಗಳನ್ನು ನಾವು ನದಿಮುಖಜ ಭೂಮಿ ಅಂತ ಕರೀತವೆ. ಈ ಗೋದಾವರಿ ನದಿ ನಿರ್ಮಾಣ ಮಾಡಿರುವ ಡೆಲ್ಟಾ ಯಾವುದಂದ್ರೆ ದಟ್ ಈಸ್ ಲೋಬೇಟ್ ಡೆಲ್ಟಾ. ಅದಾದಮೇಲೆ ಪ್ರಪಂಚದೊಳಗೆ ಮಿಸಿಸಿಪ್ಪಿ ಈ ನದಿ ನಿರ್ಮಾಣ ಮಾಡಿರುವ ಡೆಲ್ಟಾ ಏನೈತಲ್ಲ ಅದನ್ನು ನಾವು ಬರ್ಡ್ ಫೂಟ್ ಡೆಲ್ಟಾ ಅಂತ ಕರೀತೇವೆ. ಬರ್ಡ್ ಫೂಟ್ ಡೆಲ್ಟಾ ಇಸ್ ನಥಿಂಗ್ ಬಟ್ ಪಕ್ಷಪಾದ ನದಿಮುಖಜ ಭೂಮಿ ಅಂತ ಕರೀತಿರ್ತವೆ. ಹಾಗಾಗಿ ಈ ಒಂದಿಷ್ಟು ಡೆಲ್ಟಾಸ್ಗಳ ಬಗ್ಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಕಾವೇರಿ ನದಿ ಇದು ಕ್ವಾಡಿಲೇಟರ್ ಡೆಲ್ಟಾಗೆ ಉದಾಹರಣೆ, ದಟ್ ಈಸ್ ಚೌಕಾಕಾರದ ನದಿಮುಖಜ ಭೂಮಿ ಅಂತ ಹೇಳಿ. ಕ್ಲಿಯರ್ ಸರ್? ಇದಾದ್ಮೇಲೆ ಇನ್ನು ಕಾವೇರಿ ನದಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಉಪನದಿಗಳೇನದವಲ್ಲ ಇವುಗಳ ಬಗ್ಗೆ ಒಂದೊಂದಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಕಾವೇರಿ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ಒಂದಿಷ್ಟು ಉಪನದಿಗಳ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಮೊದಲನೆಯ ಉಪನದಿ ದಟ್ ಈಸ್ ಹೇಮಾವತಿ ಅಂತಂದೇಳಿ. ಸ್ವಲ್ಪ ಇವುಗಳ ಬಗ್ಗೆ ಒಂದಿಟ್ಟು ಮಾಹಿತಿ ಇದೆ, ಒಂದು ಕಡೆ ಬರೆದಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಫ್ರೆಂಡ್ಸ್. ಹೇಮಾವತಿ ನದಿಯ ಉಗಮ ಅಂತ ಬಂದಾಗ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂತ ಬಂದಾಗ ನೆನಪಿರಲಿ, ಹೇಮಾವತಿ ನದಿ ಇದರ ಉಗಮ ಎಟ್ ಪ್ರೆಸೆಂಟ್ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಬಳಿ ಉಗಮಗೊಳ್ಳುವಂತಹ ನದಿ ಇದು. ಎಲ್ಲಿ ಸರ್? ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಎಂಬಲ್ಲಿ ಉಗಮಗೊಳ್ಳುವಂತಹ ನದಿ ಯಾವುದು? ಹೇಮಾವತಿ. ಈ ಹೇಮಾವತಿ ನದಿಯ ಉಪನದಿ ಅಂತ ಕೇಳ್ತಾನೆ. ಹೇಮಾವತಿ ನದಿಯ ಉಪನದಿ, ಈ ನದಿಯ ಉಪನದಿ ಅಂತ ಬಂದಾಗ ದಟ್ ಈಸ್ ಯುಗಚಿ. ಹೇಮಾವತಿ ನದಿಯ ಉಪನದಿ ಯುಗಚಿ. ಈ ಹೇಮಾವತಿ ನದಿಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯ ಅಂತ ಪ್ರಶ್ನೆ ಕೇಳ್ತಾನೆ. ಹೇಮಾವತಿ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯ ಅಂತಂದರೆ ದಟ್ ಈಸ್ ಗೋರೂರು ಜಲಾಶಯ ಅಥವಾ
ಹೇಮಾವತಿ ಜಲಾಶಯ ಅಂತ ಕರೀತಾನೆ. ಗೋರೂರು ಜಲಾಶಯ ಅಥವಾ ಹೇಮಾವತಿ ಜಲಾಶಯ ಅಂತ ಹೇಳಿ ನಿರ್ಮಾಣ ಮಾಡಿದೆ. ಇದು ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಹಾಸನ ಜಿಲ್ಲೆಯ ಗೋರೂರು ಬಳಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಗೋರೂರು ಬಳಿ ನಿರ್ಮಾಣ ಮಾಡಿರ್ತಕ್ಕಂಥ ಜಲಾಶಯ ದಟ್ ಈಸ್ ಗೋರೂರು ಜಲಾಶಯ ಅಂತ ಹೇಳಿ ನೆನಪಿರಲಿ. ಹೇಮಾವತಿಯ ಉಗಮ ಅಂತ ಬಂದಾಗ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯ ಬಳಿ ಉಗಮಗೊಂಡಿದೆ. ಇದರ ಉಪನದಿ ಅಂತಾರೆ ಯುಗಚಿ. ಹೇಮಾವತಿ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯ ಅಂತಂದರೆ ಗೋರೂರು ಜಲಾಶಯ. ಇದನ್ನು ನಾವು ಹೇಮಾವತಿ ಜಲಾಶಯ ಅಂತಲೂ ಕೂಡ ಕರೀತಕ್ಕಂಥದ್ದು. ಅಥವಾ ಹೇಮಾವತಿ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಕೇಳ್ದ ಅಂದರೆ ನೆನಪಿರಲಿ, ದಟ್ ಈಸ್ ಹಾಸನ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಪ್ರಮುಖ ಕಾವೇರಿ ನದಿಯ ಉಪನದಿಯಾಗಿರ್ತಕ್ಕಂಥದ್ದು. ಹೇಮಾವತಿ ನದಿ ಆದಮೇಲೆ ಮತ್ತೆ ನೆಕ್ಸ್ಟ್ ಸರ್, ಈ ಕಾವೇರಿ ನದಿಯ ಪ್ರಮುಖ ಉಪನದಿಗಳಲ್ಲಿ ಮತ್ತೊಂದು ಪ್ರಮುಖ ಉಪನದಿ ದಟ್ ಈಸ್ ಶಿಂಷಾ ಅಂತ ಹೇಳಿ. ಯಾವುದು? ಶಿಂಷಾ. ಈ ಶಿಂಷಾ ನದಿಯ ಉಗಮ ಅಂತ ಬಂದಾಗ, ಶಿಂಷಾ ನದಿಯ ಉಗಮ ಇದು ತುಮಕೂರು ಜಿಲ್ಲೆಯ ಈ ತೆಂಗು ಪಾರ್ಕ್ ಬರುತ್ತೆ ನೋಡ್ರಿ, ತಿಪಟೂರು ಬಳಿ. ಎಸ್, ತುಮಕೂರು ಜಿಲ್ಲೆಯ ತಿಪಟೂರು ಬಳಿ ಉಗಮಗೊಳ್ಳುವಂತಹ ನದಿ ಯಾವುದು? ಶಿಂಷಾ. ಫ್ರೆಂಡ್ಸ್, ಇದು ಶಿಂಷಾ ಕಾವೇರಿ ನದಿಯ ಉಪನದಿಯಾಗಿದ್ದರೂ ಕೂಡ ಈ ನದಿ ವ್ಯವಸ್ಥೆ ಯಾವುದಕ್ಕೆ ಉದಾಹರಣೆ ಆಗ್ತದಪ್ಪ ಅಂತಂದರೆ ನಂದಿದುರ್ಗ ನದಿ ವ್ಯವಸ್ಥೆಗೆ ಉದಾಹರಣೆ ಆಗ್ತದೆ. ಯಾವುದಕ್ಕೆ? ನಂದಿದುರ್ಗ ನದಿ ವ್ಯವಸ್ಥೆಗೆ ಉದಾಹರಣೆಯಾಗಿದೆ ಯಾವುದು? ಶಿಂಷಾ ನದಿ ವ್ಯವಸ್ಥೆ. ಯಾಕಂದರೆ ಈ ನಂದಿದುರ್ಗ ಪರ್ವತ ಸಾಲುಗಳ ವ್ಯಾಪ್ತಿಯೊಳಗೆ ಈ ಶಿಂಷಾ ನದಿ ಉಗಮಗೊಳ್ತಕ್ಕಂಥದ್ದು. ಶಿಂಷಾ ನದಿ ಇದರ ಉಗಮ ತುಮಕೂರು ಜಿಲ್ಲೆಯ ತಿಪಟೂರು. ಇದು ಕರ್ನಾಟಕದೊಳಗೆ ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಪ್ರಮುಖ ಉಪನದಿ. ಅದಾದಮೇಲೆ ನೆಕ್ಸ್ಟ್ ಸರ್ ಅರ್ಕಾವತಿ ಅಂತ ಬರ್ತದೆ. ಮತ್ತೊಂದು ಉಪನದಿ ದಟ್ ಈಸ್ ಅರ್ಕಾವತಿ. ಅರ್ಕಾವತಿ ನದಿಯ ಉಗಮ ಅಂತ ಬಂದಾಗ ಇದು ಅರ್ಕಾವತಿ ನದಿ ನೆನಪಿರಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗದ ಬಳಿ ಉಗಮಗೊಳ್ಳುತ್ತೆ. ಯಾವುದಿದು? ಅರ್ಕಾವತಿ ನದಿ. ಆಮೇಲೆ ಶಿಂಷಾ ಇವೆರಡು ಏನಪ್ಪ ಅಂದರೆ ನಂದಿದುರ್ಗ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತವೆ. ಅದನ್ನು ಮತ್ತೆ ಮುಂದೆ ಚರ್ಚೆ ಮಾಡೋಣ. ಇವು ಬಟ್ ಕಾವೇರಿ ನದಿಯನ್ನು ಸೇರ್ಕೊಳ್ತಕ್ಕಂಥದ್ದು. ಅರ್ಕಾವತಿ ನದಿಯ ಉಪನದಿ ಅಂತ ಬಂದಾಗ ನಾನು ಆಲ್ರೆಡಿ ಅಲ್ಲಿ ಚರ್ಚೆ ಮಾಡಿದ್ದೆ ಡಯಾಗ್ರಾಮ್ನ ವ್ಯಾಪ್ತಿಯೊಳಗೆ. ಸೊ ಅರ್ಕಾವತಿ ನದಿಯ ಉಪನದಿ ಅಂತ ಬಂದಾಗ ದಟ್ ಈಸ್ ಋಷಭಾವತಿ ಅಂತ ಬರ್ತದೆ. ಯಾವುದು ಸರ್? ಋಷಭಾವತಿ. ಈ ಋಷಭಾವತಿ ಇದು ಅರ್ಕಾವತಿ ನದಿಯ ಉಪನದಿಯಾಗಿದ್ದು ಈ ನದಿಯ ದಂಡೆಯ ಮೇಲೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಕಂಡು ಬರತಕ್ಕಂಥದ್ದು. ಕ್ಲಿಯರ್? ಈ ಹೇಮಾವತಿ, ಶಿಂಷಾ ಮತ್ತು ಅರ್ಕಾವತಿ ನದಿಗಳು ಇವು ಕಾವೇರಿ ನದಿಯನ್ನು ಎಡದಂಡೆಯಿಂದ ಬಂದು ಸೇರ್ಕೊಳ್ತಕ್ಕಂಥದ್ದು, ಅಂದರೆ ಉತ್ತರದಿಂದ ಬಂದು ಸೇರ್ಕೊಳ್ಳುವಂತಹ ಉಪನದಿಗಳಾದರೆ, ಇನ್ನು ಕಾವೇರಿ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ಅಂತ ಬಂದಾಗ, ಕಾವೇರಿ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿಗಳಂತ ಬಂದಾಗ ಇವು ಕರ್ನಾಟಕದೊಳಗೆ ಬಲದಂಡೆಯಿಂದ ಬಂದು ಸೇರ್ಕೊಳ್ಳುವಂತಹ ಉಪನದಿಗಳು. ಕರ್ನಾಟಕದಲ್ಲಿ ಬಲದಂಡೆಯಿಂದ ಬಂದು ಸೇರ್ಕೊಳ್ಳುವಂಥ ಉಪನದಿ ಅಂತ ಬಂದಾಗ ದಟ್ ಈಸ್ ಲಕ್ಷ್ಮಣ ತೀರ್ಥ ಅಂತ ಹೇಳಿ. ಯಾವುದು? ಲಕ್ಷ್ಮಣ ತೀರ್ಥ. ಈ ಲಕ್ಷ್ಮಣ ತೀರ್ಥ ನದಿಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ವಲ್ಪ ಗಮನಿಸ್ರಿ. ಈ ನದಿಯ ಉಗಮ, ಲಕ್ಷ್ಮಣ ತೀರ್ಥ ನದಿಯ ಉಗಮ ಅಂತ ಬಂದಾಗ ಇದು ಕೊಡಗು ಜಿಲ್ಲೆಯ ಒಳಗೆ ಉಗಮಗೊಳ್ಳುತ್ತೆ. ಕೊಡಗು ಜಿಲ್ಲೆ, ಅದರಲ್ಲಿಯೂ ಕೊಡಗುದ ಬಳಿನೇ ಉಗಮಗೊಳ್ಳುವಂತಹ ನದಿ ಯಾವುದು ಸರ್? ಲಕ್ಷ್ಮಣ ತೀರ್ಥ. ಸರ್, ಇದು ಲಕ್ಷ್ಮಣ ತೀರ್ಥ ನದಿಯೇ ಉಪನದಿ ಇದೆ. ಲಕ್ಷ್ಮಣ ತೀರ್ಥ ನದಿಗೊಂದು ಉಪನದಿ. ಈ ಲಕ್ಷ್ಮಣ ತೀರ್ಥ ಉಪನದಿ ಯಾವುದು ಅಂತಂದರೆ ದಟ್ ಈಸ್ ರಾಮತೀರ್ಥ ಅಂತ ಬರ್ತದೆ. ನೆನ್ಪಿಟ್ಕೊಳ್ಳಿ. ಆ್ಯಕ್ಚುಲಿ ರಾಮತೀರ್ಥನೇ ದೊಡ್ಡದಾಗಬೇಕಾಗಿತ್ತು, ಇಲ್ಲಿ ಲಕ್ಷ್ಮಣ ತೀರ್ಥ ದೊಡ್ಡದಾಗ್ಯದ. ರಾಮತೀರ್ಥ ಅದಕ್ಕೆ ಬಂದು ಸೇರಿಕೊಳ್ಳುವಂತಹ ಉಪನದಿ. ಕ್ಲಿಯರ್ ಸರ್? ಲಕ್ಷ್ಮಣ ತೀರ್ಥ ನದಿ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂತ ಬಂದಾಗ ಕೊಡಗು ಜಿಲ್ಲೆಯ ಒಳಗೆ ಉಗಮಗೊಳ್ಳುತ್ತೆ. ಈ ಲಕ್ಷ್ಮಣ ತೀರ್ಥ ನದಿಗೆ ಉಪನದಿ ಯಾವುದು ಅಂತಂದರೆ ದಟ್ ಈಸ್ ರಾಮತೀರ್ಥ ಎನ್ನುವಂತಹ ಉಪನದಿ ಬಂದು ಸೇರ್ಕೊಳ್ತದೆ. ಅದಾದಮೇಲೆ ಇನ್ನು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು, ಈ ಲಕ್ಷ್ಮಣ ತೀರ್ಥ ನದಿ ಕೊಡಗು ಜಿಲ್ಲೆಯ ಒಳಗೆ ಇರ್ಪು ಜಲಪಾತವನ್ನು ನಿರ್ಮಾಣ ಮಾಡಿದೆ. ಯಾವ ಜಲಪಾತ? ಇರ್ಪು ಜಲಪಾತವನ್ನು ನಿರ್ಮಾಣ ಮಾಡಿದೆ. ಈ ಇರ್ಪು ಜಲಪಾತ ಯಾವ ನದಿಯಿಂದ ಅಂತ ಬಂದಾಗ ಅದು ಲಕ್ಷ್ಮಣ ತೀರ್ಥ ನದಿಯಿಂದ. ಇದು ಯಾವ ಜಿಲ್ಲೆಯಲ್ಲಿ ಅಂತ ಬಂದಾಗ ಕೊಡಗು ಜಿಲ್ಲೆ ಒಳಗೆ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಓಕೆನಾ? ಈ ಲಕ್ಷ್ಮಣ ತೀರ್ಥ ನದಿಗೆ ಆಮೇಲೆ ಮುಖ್ಯವಾಗಿ ನೆನಪಿಟ್ಕೋಬೇಕು,
ಈ ಲಕ್ಷ್ಮಣ ತೀರ್ಥ ನದಿ ನಾಗರಹೊಳೆ ಅಭಯಾರಣ್ಯದ ಮೂಲಕ ಹಾದು ಹೋಗುತ್ತದೆ. ಎಸ್, ನಾಗರಹೊಳೆ ಅಭಯಾರಣ್ಯದ ಮೂಲಕ, ನಾಗರಹೊಳೆ ಅಭಯಾರಣ್ಯದ ಮೂಲಕ ಹಾದು ಹೋಗುವಂತಹ ನದಿ ಯಾವುದು ಅಂತಂತಂದರೆ ದಟ್ ಈಸ್ ಲಕ್ಷ್ಮಣ ತೀರ್ಥ ಮೂಲಕ ಹಾದು ಹೋಗುತ್ತದೆ. ನೆನ್ಪಿಟ್ಕೊಳ್ಳಿ, ಯಾವುದು ಸರ್? ದಟ್ ಈಸ್ ಲಕ್ಷ್ಮಣ ತೀರ್ಥ ನದಿ. ಇದು ಕಾವೇರಿ ನದಿಗೆ ಸಂಬಂಧಪಟ್ಟಿರುವಂತಹ ಉಪನದಿಗಳದ್ದು ಮಾಹಿತಿ. ಆದರೆ ದೆನ್ ನೆಕ್ಸ್ಟು ಕಾವೇರಿ ನದಿಯ ಉಪನದಿಗಳ ಮತ್ತೊಂದಿಷ್ಟು ಮಾಹಿತಿ ಅಂತ ಬಂದಾಗ, ಕಾವೇರಿ ನದಿಯ ಉಪನದಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತ ಬಂದಾಗ ನೆನಪಿರಲಿ, ಕಾವೇರಿ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ದಟ್ ಈಸ್ ಹಾರಂಗಿ ಅಂತ ಹೇಳಿ. ಕಾವೇರಿ ನದಿಯನ್ನು ಸೇರುವಂತಹ ಮತ್ತೊಂದು ಪ್ರಮುಖ ಉಪನದಿ ದಟ್ ಈಸ್ ಹಾರಂಗಿ. ಈ ಹಾರಂಗಿ ನದಿಯ ಉಗಮ ಅಂತ ಬಂದಾಗ, ಹಾರಂಗಿ ನದಿಯ ಉಗಮ ಅಂತ ಬಂದಾಗ ನೆನಪಿರಲಿ, ಈ ನದಿ ಪ್ರೆಸೆಂಟ್ ಕೊಡಗು ಜಿಲ್ಲೆಯ ಪುಷ್ಪಗಿರಿ ಬೆಟ್ಟ ಎಂಬಲ್ಲಿ ಉಗಮಗೊಳ್ಳುತ್ತದೆ. ನೆನಪಿರಲಿ, ಪುಷ್ಪಗಿರಿ ಬೆಟ್ಟದಲ್ಲಿ ಉಗಮಗೊಳ್ಳುತ್ತೆ. ಯಾವ ನದಿ ಇದು? ಹಾರಂಗಿ ನದಿ. ನೆನಪಿರಲಿ, ಬ್ರಹ್ಮಗಿರಿ ಬೆಟ್ಟದಲ್ಲಿ ಉಗಮಗೊಳ್ಳುವ ನದಿ ಕಾವೇರಿ, ಪುಷ್ಪಗಿರಿ ಬೆಟ್ಟದಲ್ಲಿ ಉಗಮಗೊಳ್ಳುವ ನದಿ ಯಾವುದು ಅಂತಂದರೆ ದಟ್ ಈಸ್ ಹಾರಂಗಿ. ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳೋಕ್ಕೆ ಸಾಧ್ಯ ಆಗಲಿ. ಪುಷ್ಪಗಿರಿ ಬೆಟ್ಟ, ಬ್ರಹ್ಮಗಿರಿ ಬೆಟ್ಟ ಕರ್ನಾಟಕದ ಕೊಡಗು ಜಿಲ್ಲೆ ಒಳಗೆ ಕಂಡುಬರುವಂತಹ ಬೆಟ್ಟಗಳಿವು. ಈ ಪುಷ್ಪಗಿರಿ ಬೆಟ್ಟ ಮತ್ತು ಬ್ರಹ್ಮಗಿರಿ ಬೆಟ್ಟಗಳನ್ನು ನಾವು ವನ್ಯಜೀವಿ ಧಾಮಗಳಂತಲೂ ಕೂಡ ಕರೀತವೆ. ಇವು ಕರ್ನಾಟಕದ ಕೊಡಗು ಜಿಲ್ಲೆ ಒಳಗೆ ಕಂಡುಬರ್ತವೆ. ಬ್ರಹ್ಮಗಿರಿ ಬೆಟ್ಟದಲ್ಲಿ ಕಾವೇರಿ ನದಿ ಉಗಮಗೊಂಡ್ರೆ, ಪುಷ್ಪಗಿರಿ ಬೆಟ್ಟದಲ್ಲಿ ಅದೇ ಕಾವೇರಿ ನದಿಯನ್ನು ಹೋಗಿ ಸೇರುವ ಪ್ರಮುಖ ಉಪನದಿ ಹಾರಂಗಿ ನದಿ ಕಂಡುಬರ್ತಕ್ಕಂಥದ್ದು. ಈ ಹಾರಂಗಿ ನದಿಗೆ ಇಲ್ಲೊಂದು ಜಲಾಶಯವನ್ನು ನಿರ್ಮಾಣ ಮಾಡಿದ್ದಾವೆ. ಹಾರಂಗಿ ನದಿಗೆ ಜಲಾಶಯವನ್ನು ನಿರ್ಮಾಣ ಮಾಡಿದರೆ, ಹಾರಂಗಿ ನದಿಗೆ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ಸೊ ಹಾರಂಗಿ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯ ಅಂತಂದರೆ ದಟ್ ಈಸ್ ಹಾರಂಗಿ ಜಲಾಶಯ ಅಂತ ಕರೀತವೆ. ಯಾವುದು? ಹಾರಂಗಿ ಜಲಾಶಯ. ಈ ಹಾರಂಗಿ ಜಲಾಶಯ ಇದು ಎಲ್ಲಿ ಕಂಡು ಬರ್ತದೆ ಅಂತ ಬಂದಾಗ ಪ್ರೆಸೆಂಟ್ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹುದುಗರಹಳ್ಳಿಯ ಬಳಿ ಕಂಡು ಬರ್ತದೆ. ಸೋಮವಾರಪೇಟೆ ತಾಲೂಕಿನ ಹುದುಗರಹಳ್ಳಿ, ಇಲ್ಲಿ ಗಮನಿಸ್ರಿ ಯಾವ ವ್ಯಾಪ್ತಿಯೊಳಗಂತ ಬಂದಾಗ, ಎಸ್, ಸೋಮವಾರಪೇಟೆ ತಾಲೂಕಿನ ಹುದುಗರಹಳ್ಳಿಯ ಬಳಿ ಕಂಡು ಬರ್ತದೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹುದುಗರಹಳ್ಳಿಯ ಬಳಿ ಕಂಡುಬರುವಂತಹ ಜಲಾಶಯ ದಟ್ ಈಸ್ ಹಾರಂಗಿ ಜಲಾಶಯ ಅಂತ ಹೇಳಿ. ಇದು ಕಾವೇರಿ ನದಿಯ ಉಪನದಿಗಳಲ್ಲಿ ಸೇರುವಂತಹ ಪ್ರಮುಖ ನದಿಗಳಲ್ಲಿ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಜಲಾಶಯ ದಟ್ ಈಸ್ ಹುದುಗರಹಳ್ಳಿ ಜಲಾಶಯ. ಹುದುಗರಹಳ್ಳಿ ಜಲಾಶಯಕ್ಕೆ ನಾವು ಹಾರಂಗಿ ಜಲಾಶಯ ಅಂತ ಕರೀತೇವೆ. ಈ ಹಾರಂಗಿ ಜಲಾಶಯ ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತ ಬಂದಾಗ ಕೊಡಗು ಜಿಲ್ಲೆ ಒಳಗೆ ಕಂಡು ಬರ್ತಕ್ಕಂಥದ್ದು. ಇದು ಹಾರಂಗಿ ನದಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಆದರೆ ದೆನ್ ನೆಕ್ಸ್ಟ್ ಕಾವೇರಿ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿ ಕರ್ನಾಟಕದೊಳಗೆ ಮತ್ತೊಂದು ದಟ್ ಈಸ್ ಕಬಿನಿ ಅಂತ ಹೇಳಿ. ಯಾವುದು? ಕಬಿನಿ. ಈ ಕಬಿನಿ ನದಿಯ ಉಗಮ ಅಂತ ಬಂದಾಗ ಈ ನದಿ ಎಲ್ಲಿ ಉಗಮಗೊಳ್ಳುತ್ತದೆ? ಯಾವುದು? ಕಬಿನಿ ನದಿಯ ಉಗಮ. ನೆನಪಿರಲಿ, ಈ ನದಿಯು ಕೇರಳ ರಾಜ್ಯದ ಉತ್ತರ ವೈನಾಡು ಎಂಬಲ್ಲಿ ಉಗಮಗೊಳ್ಳುತ್ತದೆ. ಕೇರಳ ರಾಜ್ಯದ ಉತ್ತರ ವೈನಾಡು ಎಂಬಲ್ಲಿ ಉಗಮಗೊಳ್ಳುತ್ತೆ. ಯಾವುದಿದು? ಕಬಿನಿ ನದಿ. ಬಟ್ ಫ್ರೆಂಡ್ಸ್, ಕಬಿನಿ ನದಿ ಕರ್ನಾಟಕದಲ್ಲಿ ಹರಿಬೇಕಾದ್ರೆ ಇದನ್ನು, ಕಬಿನಿ ನದಿಯನ್ನು ಕರ್ನಾಟಕದಲ್ಲಿ ಕಪಿಲಾ ಅಂತಂದೇಳಿ ಕರೀತವೆ. ನೆನಪಿರಲಿ, ಕಬಿನಿ ನದಿಯನ್ನು ಕರ್ನಾಟಕದೊಳಗೆ ಕಪಿಲಾ ನದಿ ಅಂತಂದೇಳಿ ಕರೀತವೆ. ಈ ಕಪಿಲಾ ನದಿಯ ದಂಡೆಯ ಮೇಲೆ ಕರ್ನಾಟಕದ ಅತಿದೊಡ್ಡ ದೇವಸ್ಥಾನ ನಂಜುಂಡೇಶ್ವರ ದೇವಸ್ಥಾನ ಈ ನದಿಯ ದಂಡೆಯ ಮೇಲೆ ಬರ್ತಕ್ಕಂಥದ್ದು. ನಂಜುಂಡೇಶ್ವರ ದೇವಸ್ಥಾನ ಈ ನದಿಯ ದಂಡೆಯ ಮೇಲೆ ಬರ್ತದೆ. ಆಮೇಲೆ ಈ ನಂಜುಂಡೇಶ್ವರ ದೇವಸ್ಥಾನ ಈ ನದಿಯ ಎಡದಂಡೆಯಲ್ಲಿದೆಯೋ ಅಥವಾ ಬಲದಂಡೆಯಲ್ಲಿ ಇದೆಯೋ ಅಂತಂದೇಳಿ ಒಂದಿಟ್ಟು ಹೋಮ್ ವರ್ಕ್ ಮಾಡ್ಕೊಂಡು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಯಾಕಂದರೆ ಇವತ್ತು ನದಿಗಳ ವ್ಯಾಪ್ತಿಯಲ್ಲಿ ಎಡದಂಡೆಯಲ್ಲಿದೆಯೋ ಅಥವಾ ಬಲದಂಡೆಯಲ್ಲಿದೆಯೋ ಅನ್ನೋದರ ಮೇಲೆ ಸುಮಾರು 2 ಪ್ರಶ್ನೆಗಳನ್ನು ಈಗ ಆಲ್ರೆಡಿ ಕೇಳಿದ್ದಾನೆ.
ಒಂದು ಕೈಗಾ ನದಿಗೆ ಕೈಗಾ ಅಣುವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟಾಗ ಒಂದ್ಸಲ ಪ್ರಶ್ನೆ ಕೇಳಿದ್ದಾನೆ. ಆಮೇಲೆ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಬರುವಂತಹ ವಿಜಯನಗರ ಸಾಮ್ರಾಜ್ಯ ಬಲದಂಡೆಯ ಮೇಲೆ ಬರುತ್ತೋ ಇನ್ನು ಎಡದಂಡೆಯ ಮೇಲೆ ಬರುತ್ತೋ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳಿದ್ದಾನೆ. ಹಾಗೆ ಈಗ ಈ ಕಬಿನಿ ನದಿಯ ದಂಡೆ ಅಥವಾ ಕಪಿಲಾ ನದಿಯ ದಂಡೆಯ ಮೇಲಿರುವಂಥ ನಂಜನಗೂಡು ನಂಜುಂಡೇಶ್ವರ ಬಲದಂಡೆಯಲ್ಲಿದೆಯೋ ಅಥವಾ ಎಡದಂಡೆಯಲ್ಲಿದೆಯೋ ಒಂದಿಷ್ಟು ಹೋಮ್ವರ್ಕ್ ಮಾಡಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿ. ಓಕೆನಾ? ಇದು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನ ಕಪಿಲಾ ನದಿಯ ದಂಡೆಯ ಮೇಲೆ ಕಂಡು ಬರ್ತಕ್ಕಂಥದ್ದು. ಇದು ಕಬಿನಿ ನದಿಯ ಪ್ರಮುಖ ನದಿ. ಕಬಿನಿ ನದಿಗೆ ಕರ್ನಾಟಕದೊಳಗಿರುವಂತಹ ಹೆಸರು ಅಂತ ಬಂದಾಗ ದಟ್ ಈಸ್ ಕಪಿಲಾ. ಈ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿ ಯಾವ ನದಿಯನ್ನು ಸೇರುವಂತಹದ್ದು? ಎಸ್, ಕಬಿನಿ ನದಿಯನ್ನು ಸೇರುವಂತಹ ಪ್ರಮುಖ ಉಪನದಿ ಅಂತ ಬಂದಾಗ ದಟ್ ಈಸ್ ನುಗು ನದಿ ಅಂತ ಹೇಳಿ. ಯಾವುದು? ನುಗು ನದಿ. ಈ ನುಗು ನದಿಗೂ ಮತ್ತು ಕಬಿನಿ ನದಿಗೂ ಜಲಾಶಯವನ್ನು ನಿರ್ಮಾಣ ಮಾಡಲಾಗ್ಯದ. ಅದರಲ್ಲಿಯೂ ಕಬಿನಿ ಜಲಾಶಯ ಯಾವುದಿದು? ಕಬಿನಿ ನದಿಗೆ ನಿರ್ಮಾಣ ಮಾಡಿರುವ ಪ್ರಮುಖ ಜಲಾಶಯ ಅಂತಂದರೆ ದಟ್ ಈಸ್ ಕಬಿನಿ ಜಲಾಶಯ. ಈ ಕಬಿನಿ ಜಲಾಶಯ ಇದು ಎಲ್ಲಿ ನಿರ್ಮಾಣಗೊಂಡಿದೆ ಅಂತಂದರೆ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬಳಿ. ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬಳಿ ನಿರ್ಮಾಣ ಮಾಡಲಾಗ್ಯದ. ಇದು ಕಬಿನಿ ಜಲಾಶಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕಬಿನಿ ಜಲಾಶಯ, ಆಮೇಲೆ ನುಗು ನದಿಗೆ ಒಂದು ಸಣ್ಣ ಜಲಾಶಯ ಇದೆ, ನುಗು ಜಲಾಶಯ ಅಂತ ಹೇಳಿ. ಈ ಎರಡೂ ಜಲಾಶಯಗಳು ನಿರ್ಮಾಣಗೊಂಡಿರೋದು ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಬಳಿ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ನುಗು ನದಿ ಇದು ಕಬಿನಿ ನದಿಯ ಉಪನದಿಯಾಗಿದ್ದು, ನುಗು ನದಿಯ ಹರಿವಿನ ಪಾತ್ರದೊಳಗೆ ಮೈಸೂರು ಜಿಲ್ಲೆಯೊಳಗೆ ನುಗು ವನ್ಯಜೀವಿ ಧಾಮವನ್ನು ನಿರ್ಮಾಣ ಮಾಡಿದ್ದಾರೆ. ನುಗು ವನ್ಯಜೀವಿ ಧಾಮ ಇದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದಾಗ ಅದು ಮೈಸೂರು ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಇದು ಕಬಿನಿ ನದಿಗೆ ಸಂಬಂಧಪಟ್ಟದ್ದಾದರೆ ದೆನ್ ಕಬಿನಿ ನದಿ ಆದಮೇಲೆ ಓಕೆ, ಆರಂಗಿ ನದಿ, ಕಬಿನಿ ನದಿ, ಲಕ್ಷ್ಮಣ ತೀರ್ಥ, ಇವುಗಳ ಜೊತೆಗೆ ಮತ್ತೆ ಈ ಕರ್ನಾಟಕದ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ಇವುಗಳನ್ನು ಬಿಟ್ಟು ಮತ್ತೊಂದಿಷ್ಟು ಉಪನದಿಗಳಿದ್ದಾವೆ. ಲೋಕಪಾವನಿ ಅಂತ ಬರ್ತದೆ. ಯಾವುದು? ಲೋಕಪಾವನಿ ಅಂತ ಬರ್ತದೆ. ಲೋಕಪಾವನಿ ಆದಮೇಲೆ ದೆನ್ ನೆಕ್ಸ್ಟು ಸುವರ್ಣಾವತಿ ಅಂತ ಬರ್ತದೆ. ಲೋಕಪಾವನಿ, ಸುವರ್ಣಾವತಿ ಅಂತಂದೇಳಿ ಬರ್ತದೆ. ಕೆಲವೊಂದು ಕಡೆ ಹೇಳ್ತಾರೆ ಸುವರ್ಣಾವತಿ ಹಾರಂಗಿ ನದಿಗೇನೆ ಸುವರ್ಣಾವತಿ ಅಂತಂದೇಳಿ ಕರೀತಾರೆ ಅಂತ ಕೆಲವೊಂದಿಷ್ಟು ಅಭಿಪ್ರಾಯಪಟ್ಟರೆ. ಬಟ್ ಸುವರ್ಣಾವತಿ ನದಿ ಇದು ಚಾಮರಾಜನಗರ ಜಿಲ್ಲೆಯ ಪಣಜೂರು ಎಂಬಲ್ಲಿ ಉಗಮಗೊಳ್ಳುತ್ತೆ ಅಂತಂದೇಳಿ ಕಂಡು ಬರುತ್ತೆ ಅಂತಂದೇಳಿ ಕೆಲವೊಂದಿಷ್ಟು ಜನ ಅಭಿಪ್ರಾಯ ಪಡ್ತಕ್ಕಂಥದ್ದು. ಸೊ ಲೋಕಪಾವನಿ ನದಿ ಇದು ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯೊಳಗೆ ಕಂಡು ಬರ್ತಕ್ಕಂಥದ್ದು. ಈ ಲೋಕಪಾವನಿ ನದಿಯ ದಂಡೆಯ ಮೇಲೆ ಮಂಡ್ಯ ಜಿಲ್ಲೆಯೊಳಗೆ ಪ್ರಮುಖ ದೇವಸ್ಥಾನ ಇದು ಯಾವುದು? ಮಂಡ್ಯ ಜಿಲ್ಲೆ ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಅಂತ ಹೇಳಿ, ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಇದು ಲೋಕಪಾವನಿ ನದಿಯ ವ್ಯಾಪ್ತಿಯೊಳಗೆ ಕಂಡುಬರುವಂತಹ ದೇವಸ್ಥಾನ ಆಗಿರ್ತಕ್ಕಂಥದ್ದು. ಲೋಕಪಾವನಿ, ಸುವರ್ಣಾವತಿ ಇವುಗಳು ಯಾವ ನದಿಯ ಉಪನದಿಗಳು ಅಂತಂದರೆ ಕಾವೇರಿ ನದಿಯ ಉಪನದಿಗಳು. ಇವು ಕರ್ನಾಟಕದಲ್ಲಿ ಹೋಗಿ ಸೇರುವಂತಹ ಉಪನದಿಗಳಾಗಿರ್ತಕ್ಕಂಥದ್ದು. ಇದಿಷ್ಟು ಮಾಹಿತಿ ಇದು ಯಾವ ನದಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತಂದರೆ ಕಾವೇರಿ ನದಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಇದನ್ನು ಬಿಟ್ಟು ಮತ್ತು ಕಾವೇರಿ ನದಿಯನ್ನು ಸೇರುವಂತಹ ಉಪನದಿಗಳಲ್ಲಿ ಮತ್ತೆ ತಮಿಳುನಾಡಿನೊಳಗೆ ಭವಾನಿ ನದಿ ಇದೆ. ಆ ಭವಾನಿ ನದಿಯನ್ನು ಸೇರುವಂತಹ ಉಪನದಿ ಅಂತಂದರೆ ದಟ್ ಈಸ್ ಮೋಯಾರ್. ಈ ಮೋಯಾರ್ ನದಿ ಕರ್ನಾಟಕ ಮತ್ತು ತಮಿಳುನಾಡನ್ನು ಬೇರ್ಪಡಿಸುವಂತಹ ಕರ್ನಾಟಕದ ದಕ್ಷಿಣದ ಗಡಿಯಾಗಿದೆ. ಅಥವಾ ಕರ್ನಾಟಕ ಮತ್ತು ತಮಿಳುನಾಡಿನ ಜಲಗಡಿಯಾಗಿ ನಿರ್ಮಾಣಗೊಂಡಿರುವ ನದಿ ಯಾವುದು ಅಂತ ಕೇಳ್ತಾನೆ, ದಟ್ ಈಸ್ ಮೋಯಾರ್ ನದಿ ಅಂತ ಹೇಳಿ. ಯಾವುದು ಸರ್? ಮೋಯಾರ್ ನದಿ. ಮೋಯಾರ್ ಇದು ತಮಿಳುನಾಡು ಮತ್ತು ಕರ್ನಾಟಕದ ಜಲಗಡಿಯಾಗಿರುವಂತಹ ಪ್ರದೇಶ ಇದು, ಜಲಗಡಿ. ಆಮೇಲೆ ನಮಗೆ ಮುಖ್ಯವಾಗಿ ನೆನಪಿರೋದು ನೋಡ್ರಿ, ಆರಂಗಿ ನದಿ ಆಗಿರ್ಬೋದು, ಕಬಿನಿ ನದಿ ಆಗಿರ್ಬೋದು, ಹೇಮಾವತಿ ನದಿಗಳಾಗಿರ್ಬೋದು. ಹೇಮಾವತಿ ನದಿಗೆ ಹಾಸನ ಜಿಲ್ಲೆಯ ಬಳಿ ನಿರ್ಮಾಣ ಮಾಡಿರುವ ಜಲಾಶಯ ದಟ್ ಈಸ್ ಹೇಮಾವತಿ ಜಲಾಶಯ. ಅದನ್ನು ನಾವು ಗೋರೂರು ಜಲಾಶಯ ಅಂತ ಕರೀತೇವೆ, ಅದೊಂದು ಜಲಾಶಯ. ಆಮೇಲೆ ಹಾರಂಗಿ ನದಿಗೆ ಹುದುಗರಳ್ಳಿಯ ಬಳಿ ನಿರ್ಮಾಣ ಮಾಡಿರುವಂತಹ ಜಲಾಶಯ ದಟ್ ಈಸ್ ಹಾರಂಗಿ ಜಲಾಶಯ. ಅದಾದಮೇಲೆ ಕಬಿನಿ ನದಿಗೆ ನಿರ್ಮಾಣ ಮಾಡಿರುವಂಥ ಪ್ರಮುಖ ಜಲಾಶಯ ಕಬಿನಿ ಜಲಾಶಯ. ಈ ಜಲಾಶಯಗಳು ಕಾವೇರಿ ಜಲಾನಯನ ವ್ಯಾಪ್ತಿಯೊಳಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಆ ವ್ಯಾಪ್ತಿಯಲ್ಲಿನ ನೀರಾವರಿಯ ಸೌಲಭ್ಯವನ್ನು ತೀರಾ ಉತ್ತಮ ಗುಣಮಟ್ಟಕ್ಕೆ ತಂದಿಟ್ಟುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಆ ವ್ಯಾಪ್ತಿಯಲ್ಲಿನ ನೀರಾವರಿಯ ಸೌಲಭ್ಯಕ್ಕೆ ಕೊರತೆಯಾಗಬಹುದಾದ ನೀರಿನ ಕೊರತೆಯನ್ನು ನೀವು ನೀಗಿಸ್ತವೆ. ಆದರೆ
ಕೆಲ ಸಂದರ್ಭದೊಳಗೆ ಕಾವೇರಿಯ ನದಿ ವಿವಾದ ಅಂತ ಬಂದಾಗ ತಮಿಳುನಾಡು ಮತ್ತು ಕಾವೇರಿ ವಿವಾದಗಳ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಮಧ್ಯೆ ಈ ಜಲವಿವಾದ ತಾರಕ ಮಟ್ಟಕ್ಕೆ ಹೋದಂಥ ಸಂದರ್ಭದೊಳಗೆ ಕರ್ನಾಟಕ ವಾದ ಮಾಡ್ತದೆ, ತಮಿಳುನಾಡಿಗೆ ನೀರು ಬಿಡಬೇಕಾದ ಸಂದರ್ಭದೊಳಗೆ ಕಾವೇರಿ ನದಿಯ ಜಲಾನಯನ ವ್ಯಾಪ್ತಿಯೊಳಗೆ ನೀರಿಲ್ಲ ಅಂತಂದ್ರೆ ಅದು ಹೇಗೆ ನೀರು ಬಿಡ್ಲಿಕ್ಕೆ ಸಾಧ್ಯ ಅಂತ ಬಂದಾಗ ಅದಕ್ಕೆ ಅವರು ಮರುವಾದ ಇರ್ತದೆ. ಏನಪ್ಪ ಅಂತಂದರೆ, ಈ ಕಾವೇರಿ ನದಿಯ ಉಪನದಿಗಳಾಗಿರುವಂತಹ ಆರಂಗಿ, ಹೇಮಾವತಿ ಮತ್ತು ಕಬಿನಿ ಜಲಾಶಯಗಳಲ್ಲಿ ನೀರಿದಾವಲ್ಲ, ಆ ನದಿ ನೀರನ್ನು ಕಾವೇರಿ ನದಿಗೆ ಬಿಡ್ರಿ, ಆ ನದಿ ನೀರನ್ನು ಆನಂತರ ತಮಿಳುನಾಡಿಗೆ ಬಿಡ್ರಿ ಅಂತ ಕೂಡ ಕೆಲವೊಂದು ಸಂದರ್ಭದೊಳಗೆ ವಾದಗಳನ್ನು ಮಂಡಿಸಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಹಾಗಾಗಿ ಈ ಜಲಾಶಯಗಳು ಕಾವೇರಿ ಜಲಾನಯನ ವ್ಯಾಪ್ತಿಯೊಳಗೆ ಕರ್ನಾಟಕದಲ್ಲಿನ ತುಂಬ ಪ್ರಮುಖವಾಗಿರುವಂತಹ ಜಲಾಶಯಗಳು. ಓಕೆನಾ? ಇದೊಂದಿಷ್ಟು ಮಾಹಿತಿ ನಿಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳ್ತಾ, ಇದಿಷ್ಟು ಕಾವೇರಿ ನದಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಆದರೆ ನೆಕ್ಸ್ಟ್ ಕರ್ನಾಟಕದ ಪಶ್ಚಿಮಾಭಿಮುಖವಾಗಿ ನದಿಗಳ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ಬೋದು. ಪಶ್ಚಿಮಾಭಿಮುಖವಾಗಿ ನದಿಗಳ ಮೇಲೆ ಒಂದಿಷ್ಟು ಒಳ್ಳೆ ಕಾನ್ಸೆಪ್ಟ್ಗಳಿದಾವೆ, ಆ ಕಾನ್ಸೆಪ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಚರ್ಚೆ ಮಾಡ್ತೇನೆ. ಇವತ್ತು ಕರ್ನಾಟಕದ ಪ್ರಮುಖ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಮತ್ತೊಂದು ಪ್ರಮುಖ ನದಿ ವ್ಯವಸ್ಥೆ, ಕರ್ನಾಟಕದ ನದಿ ವ್ಯವಸ್ಥೆಯ ವ್ಯಾಪ್ತಿಯೊಳಗೆ ಮತ್ತೊಂದು ಪ್ರಮುಖ ನದಿ ವ್ಯವಸ್ಥೆ ನೆನಪಿರಲಿ, ಗೋದಾವರಿ ನದಿ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಚರ್ಚೆ ಮಾಡ್ತಾನೆ. ಗೋದಾವರಿ ನದಿ ವ್ಯವಸ್ಥೆ. ಫ್ರೆಂಡ್ಸ್, ಗೋದಾವರಿ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಗೋದಾವರಿ ನದಿ ವ್ಯವಸ್ಥೆಯ ವ್ಯಾಪ್ತಿ ಕರ್ನಾಟಕದಲ್ಲಿ ಇಲ್ಲ, ಆದರೆ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿ ಕರ್ನಾಟಕದಲ್ಲಿ ಇದೆ. ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿಯಲ್ಲಿ ಕಂಡುಬರುವಂತಹ ಪ್ರಮುಖ ನದಿಗಳು ಅಂತ ಬಂದಾಗ ದಟ್ ಈಸ್ ಮಾಂಜಾರ ಎನ್ನುವ ನದಿ ಬಂದು ಸೇರ್ಕೊಳ್ತದೆ. ಯಾವುದು ಸರ್? ಮಾಂಜಾರ ಎನ್ನುವ ನದಿ. ಇದು ಕರ್ನಾಟಕದೊಳಗೆ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿಯೊಳಗೆ ಸೇರ್ಪಡೆಗೊಳ್ಳುವಂತಹ ನದಿಯಾಗಿದ್ದು, ಈ ಗೋದಾವರಿ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿಯೂ ವಿಸ್ತಾರಗೊಳ್ಳೋದಕ್ಕೆ ಕಾರಣ ಆಗಿರುವಂತಹ ನದಿ ಅಂದರೆ ದಟ್ ಈಸ್ ಮಾಂಜಾರ ನದಿ. ಕ್ಲಿಯರ್ ಸರ್? ಕರ್ನಾಟಕದಲ್ಲಿ ಗೋದಾವರಿ ನದಿಯ ಜಲಾನಯನ ವ್ಯಾಪ್ತಿ ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಅಫ್ಕೋರ್ಸ್ ಇದೆ ಅಂತಲೇ ನಾವು ಗುರುತಿಸಬೇಕು. ಬಟ್ ಗೋದಾವರಿ ನದಿಯ ಹರಿವಿನ ಪಾತ್ರ ಕರ್ನಾಟಕದಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಅದರ ಜಲಾನಯನ ವ್ಯಾಪ್ತಿ ಇಲ್ಲ ಅಂತಲ್ಲ, ಕರ್ನಾಟಕದಲ್ಲಿ ಜಲಾನಯನ ವ್ಯಾಪ್ತಿ ಇದೆ. ಅದಕ್ಕೆ ಕಾರಣ ಯಾವುದು ಅಂದರೆ ಮಾಂಜಾರ ನದಿ ಅಂತ ಹೇಳಿ. ಈ ಮಾಂಜಾರ ನದಿ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋದಾದರೆ, ಮಾಂಜಾರ ನದಿಯ ಉಗಮ ಅಂತ ಬಂದಾಗ, ಮಾಂಜಾರ ನದಿಯ ಉಗಮ ನೆನಪಿರಲಿ ಸರ್, ಇದು ಮಹಾರಾಷ್ಟ್ರದ ಬಾಲ್ಘಾಟ್ ಶ್ರೇಣಿಯಲ್ಲಿ ಉಗಮಗೊಳ್ಳುತ್ತದೆ. ಮಹಾರಾಷ್ಟ್ರದ ಬಾಲ್ಘಾಟ್ ಶ್ರೇಣಿಯಲ್ಲಿ ಉಗಮಗೊಳ್ಳುತ್ತೆ. ಇದು ಯಾವ ನದಿಗೆ ಸಂಬಂಧಪಟ್ಟಂಗೆ? ಮಾಂಜಾರ ನದಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಮಾಂಜಾರ ನದಿ ಇದು ಎಲ್ಲಿ ಉಗಮಗೊಳ್ಳುತ್ತೆ? ಮಹಾರಾಷ್ಟ್ರದ ಬಾಲ್ಘಾಟ್ ಶ್ರೇಣಿಯೊಳಗೆ ಉಗಮಗೊಳ್ಳುತ್ತೆ. ಇದು ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳ ಮೂಲಕ ಹಾದು, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹಾದು, ಇದು ತೆಲಂಗಾಣದ ನಿಜಾಮಾಬಾದ್ ಬಳಿ, ನೆನಪಿರಲಿ, ತೆಲಂಗಾಣದ ನಿಜಾಮಾಬಾದ್ ಬಳಿ ಗೋದಾವರಿ ನದಿಯನ್ನು ಸೇರಿಕೊಳ್ತದೆ. ಯಾವುದು ನದಿಯನ್ನು? ಗೋದಾವರಿ ನದಿಯನ್ನು ಸೇರಿಕೊಳ್ತದೆ. ಇದು ಮಾಂಜಾರ ನದಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿ. ಅದಾದಮೇಲೆ ಈ ಮಾಂಜಾರ ನದಿ ವ್ಯವಸ್ಥೆ ಏನೈತಲ್ಲ, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು. ಯಾಕಂದರೆ ನೋಡ್ರಿ, ಮಾಂಜಾರ ನದಿ ಇದು ಪೂರ್ವಕ್ಕೆ ಹಾದು ಹೋಗುವಂತಹ ನದಿ ಇದು. ಓಕೆನಾ? ಇದು ಯಾವ ದಿಕ್ಕಿಗೆ ಹಾದು ಹೋಗುವ ನದಿ? ಇದು ಪೂರ್ವಕ್ಕೆ ಹಾದು ಹೋಗ್ತದೆ. ಇದರ ಉಗಮ ಅಂತ ಬಂದಾಗ, ಮಾಂಜಾರ ನದಿಯ ಉಗಮ ಅಂತ ಬಂದಾಗ ಇದರ ಉಗಮ ಸ್ಥಾನ ಬಾಲ್ಘಾಟ್ ಶ್ರೇಣಿ, ಹೌದಲ್ವಾ? ಬಾಲ್ಘಾಟ್ ಶ್ರೇಣಿ. ಈ ಬಾಲ್ಘಾಟ್ ಶ್ರೇಣಿ ಇದು ಮಹಾರಾಷ್ಟ್ರದೊಳಗೆ ಇರತಕ್ಕಂಥದ್ದು. ಎಲ್ಲಿದೆ? ಮಹಾರಾಷ್ಟ್ರದ ವ್ಯಾಪ್ತಿಯೊಳಗೆ ಕಂಡು ಬರ್ತದೆ. ಯಾವ ಅಭಿಮುಖವಾಗಿ ಹರಿತಾ ಇದೆ? ಪೂರ್ವಾಭಿಮುಖವಾಗಿ ಹರಿತಾ ಇದೆ. ಕ್ಲಿಯರ್ ಸರ್? ಈ ಪೂರ್ವಾಭಿಮುಖವಾಗಿ ಹರಿಯುವಂತಹ ಈ ನದಿಗೆ ಬಂದು ಉಪನದಿ ಸೇರ್ಕೊಳ್ತದೆ. ಈ ನದಿಯನ್ನು ಬಂದು ಸೇರುವಂತಹ ಉಪನದಿ ಅಂತ ಬಂದಾಗ ದಟ್ ಈಸ್ ಕಾರಂಜ ಎನ್ನುವ ಉಪನದಿ ಬಂದು ಸೇರ್ಕೊಳ್ತದೆ. ಯಾವುದು ಸರ್? ಕಾರಂಜ ಎನ್ನುವ ಉಪನದಿ ಬಂದು ಸೇರ್ಕೊಳ್ತದೆ. ಯಾವ ನದಿಗೆ? ಮಾಂಜಾರ ನದಿಗೆ. ಈ ಕಾರಂಜ ನದಿ ಇದು ಎಲ್ಲಿ ಉಗಮಗೊಳ್ಳುತ್ತೆ ಅಂತ ಬಂದಾಗ ಗಮನಿಸಿ, ಕಾರಂಜ ನದಿ ಇದು ತೆಲಂಗಾಣ ರಾಜ್ಯದ ಬೀಡ್ ಜಿಲ್ಲೆಯ ಮೇದಕ್ ಎಂಬಲ್ಲಿ ಉಗಮಗೊಳ್ಳುತ್ತದೆ. ಬೀಡ್ ಜಿಲ್ಲೆಯ ಮೇದಕ್ ಬಳಿ ಉಗಮಗೊಳ್ಳುತ್ತೆ. ಇದು ಯಾವ ನದಿ ಅಂತಂದರೆ ದಿಸ್ ಈಸ್ ಕಾರಂಜ ಅಂತ ಹೇಳಿ. ಯಾವುದು? ಕಾರಂಜ. ಈ ಕಾರಂಜ ನದಿ ಬಾಲ್ಘಾಟ್ ಶ್ರೇಣಿ ಮಾಂಜಾರ ನದಿಯನ್ನು ಸೇರುವ ಸ್ಥಳ ಅಂತ ಬಂದಾಗ, ಮಾಂಜಾರ ನದಿಯನ್ನು ಎಲ್ಲಿ ಸೇರುತ್ತೆ ಅಂದರೆ ನೆನಪಿರಲಿ,
ಕರ್ನಾಟಕದ ಬೀದರ್ ಜಿಲ್ಲೆಯ ನಾರದ ಸಂಗಮ ಎಂಬಲ್ಲಿ, ಬೀದರ್ ಜಿಲ್ಲೆಯ ನಾರದ ಸಂಗಮ ಎಂಬಲ್ಲಿ ಬಂದು ಸೇರ್ಕೊಳ್ಳುವಂತಹ ಉಪನದಿ ಯಾವುದು ಸರ್? ಇದು ಕಾರಂಜ. ನೆನಪಿರಲಿ, ಮಾಂಜಾರ ನದಿ ಯಾವ ಕಡೆ ಹರಿತಾ ಇದೆ? ಪೂರ್ವಕ್ಕೆ ಹರಿತಾ ಇದೆ. ಬಟ್ ಕಾರಂಜ ನದಿ ಏನಾಗುತ್ತೆ, ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹಾದು ಬಂದು ಕರ್ನಾಟಕದೊಳಗೆ ಈ ನದಿಯನ್ನು ಸೇರ್ಕೊಳ್ತದೆ. ಯಾವ ನದಿಯನ್ನು? ಎಸ್, ಇದು ಪಶ್ಚಿಮಾಭಿಮುಖವಾಗಿ ಹಾದು ಬಂದು ಸೇರ್ಕೊಳ್ತಾ ಇದೆ. ಇದು ಪೂರ್ವಕ್ಕೆ ಹರಿತಾ ಇದೆ, ಇದು ಪಶ್ಚಿಮಕ್ಕೆ ಹರಿತಾ ಇದೆ. ಈ ರೀತಿಯ ನದಿ ವ್ಯವಸ್ಥೆ ಇತ್ತು ಅಂತಂದರೆ ಇದಕ್ಕೆ ನಾವೇನಂತ ಕರಿತೇವೆ? ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರೀತೇವೆ. ಯಾವ ನದಿ ವ್ಯವಸ್ಥೆ? ಅಬ್ಸಿಕ್ವೆಂಟ್. ಅಬ್ಸಿಕ್ವೆಂಟ್ ಈಸ್ ನಥಿಂಗ್ ಬಟ್ ವಿರುದ್ಧ ದಿಕ್ಕಿನ ನದಿ ಹರಿವಿನ ಪಾತ್ರ ಅಥವಾ ನದಿ ವ್ಯವಸ್ಥೆ ಅಂತಂದೇಳಿ ಕರಿತೇವೆ. ಸೊ ಕರ್ನಾಟಕದೊಳಗೆ ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆಗೆ ಪ್ರಮುಖ ಉದಾಹರಣೆ ಏನಪ್ಪ ಅಂದರೆ ಮಾಂಜಾರ ಮತ್ತು ಕಾರಂಜ ನದಿ ವ್ಯವಸ್ಥೆಗಳು ಅಂತ ಹೇಳಿ. ಮಾಂಜಾರ ಮತ್ತು ಕಾರಂಜ ನದಿ ವ್ಯವಸ್ಥೆ ಇದು ಕರ್ನಾಟಕದಲ್ಲಿನ ಪ್ರಮುಖ ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರೀತವೆ. ನೆನಪಿರಲಿ, ಮಾಂಜಾರ ನದಿ ಮಹಾರಾಷ್ಟ್ರದ ಬಾಲ್ಘಾಟ್ ಶ್ರೇಣಿಯೊಳಗೆ ಉಗಮಗೊಳ್ಳುತ್ತೆ. ಪೂರ್ವಕ್ಕೆ ಹಾದು ಇದು ಈ ತೆಲಂಗಾಣದ ನಿಜಾಮಾಬಾದ್ ಬಳಿ ಗೋದಾವರಿ ನದಿಯನ್ನು ಸೇರ್ಕೊಳ್ತದೆ. ಅದಾದಮೇಲೆ ಕಾರಂಜ ನದಿ ಇದು ಅದೇ ತೆಲಂಗಾಣ ರಾಜ್ಯದಲ್ಲಿ ಉಗಮಗೊಂಡು ಆನಂತರ ಇದು ಪಶ್ಚಿಮಾಭಿಮುಖವಾಗಿ ಹಾದು ಬಂದು ಬೀದರ್ ಜಿಲ್ಲೆಯ ನಾರದ ಸಂಗಮ ಎಂಬಲ್ಲಿ ಮಾಂಜಾರ ನದಿಯನ್ನು ಸೇರ್ಕೊಳ್ತದೆ. ಅದಾದಮೇಲೆ ಈ ಮಾಂಜಾರ ನದಿಗೆ ಬೀದರ್ ಜಿಲ್ಲೆಯ ಬಾಲ್ಕಿಯ ಬಳಿ ಜಲಾಶಯವನ್ನು ನಿರ್ಮಾಣ ಮಾಡಲಾಗಿದೆ. ದಟ್ ಈಸ್ ಕಾರಂಜ ಜಲಾಶಯ. ಯಾವುದು? ಕಾರಂಜ ಜಲಾಶಯ. ಈ ಕಾರಂಜ ಜಲಾಶಯ ಎಲ್ಲಿದೆ ಅಂತಂದರೆ ಇದು ಯಾವ ನದಿಗೆ ಅಂತ ಬಂದಾಗ ಮಾಂಜಾರ ನದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಸ್ ಅ ಕ್ಲಿಯರ್ ಸರ್? ಇದಿಷ್ಟು ಮಾಹಿತಿಯನ್ನು ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ. ಅದಾದಮೇಲೆ ಮಾಂಜಾರ ನದಿಗೆ ತೆಲಂಗಾಣದೊಳಗೆ ನಿಜಾಮ್ ಸಾಗರ ಜಲಾಶಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಎಸ್, ನಿಜಾಮ್ ಸಾಗರ ಜಲಾಶಯ. ಎಸ್, ಇಷ್ಟು ಮಾಹಿತಿ ನೆನ್ಪಿಟ್ಕೊಳ್ಳಿ ಸರ್. ಮುಂದಿನ ದಿನ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಉಳಿದ ಮಾಹಿತಿಯನ್ನು ಇಟ್ಕೊಂಡು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೇನೆ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೀವು ನನ್ನ ತರಗತಿಗೆ ತುಂಬ ಉತ್ತಮವಾದಂತಹ ಬೆಂಬಲ ನೀಡ್ತಾ ಇದ್ದೀರಿ. ಹೊರಗಡೆನೂ ಕೂಡ ನನ್ನನ್ನು ಗುರುತಿಸ್ಕೊಂಡು ಮಾತನಾಡಿಸ್ತಾ ಇದ್ದೀರಿ. ತುಂಬ ಖುಷಿ ವಿಚಾರ. ಈ ಒಂದು ಪ್ರತಿಭೆ ಎಲ್ಲರಲ್ಲೂ ಇರುತ್ತದೆ, ಆದರೆ ಅದಕ್ಕೊಂದು ಸೂಕ್ತ ವೇದಿಕೆ ಸಿಕ್ಕಾಗ ಮಾತ್ರ ಅದಕ್ಕೊಂದು ಬೆಲೆ ಇರ್ತದೆ. ಆ ಒಂದು ವೇದಿಕೆಯನ್ನು ಸಂತೋಷ್ ಲಾಡ್ ಫೌಂಡೇಶನ್ ನಮ್ಮಂತಹ ಸಾಕಷ್ಟು ಪ್ರತಿಭಾವಂತರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನಮ್ಮಲ್ಲಿರುವ ಜ್ಞಾನವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾಳೆಯ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ತಮಗೆಲ್ಲರಿಗೂ ಈ ಯುಗಾದಿಯ ಶುಭಾಶಯಗಳು.